ನಾನು ನಿಮಗೆ ಮೆಸೇಜ್ ಮಾಡಿದ್ದೆ, ಥ್ಯಾಂಕ್ ಯು ಸೋ ಮಚ್. ಒಂದು ಕಾಪಿ ಇದೆ, ಇನ್ನೊಂದು ಕಾಪಿ ಬೇಕಾಗಿತ್ತು. ಬಟ್ ನಿಜ ಕರೆಕ್ಟ್ ಅವಾರ್ಡ್, ನಿಜ. ನಾನು ಅವ್ನಿಗೆ ಹೇಳಿದೆ, ಸೂಪರ್, ಯು ಡಿಸರ್ವ್ ದಿಸ್ ಅವಾರ್ಡ್ ಕಾಂತಾರ, ಸೂಪರ್. ಯಾಕೆಂದ್ರೆ ಸುದೀಪ್ ಅವರ ಜೊತೆ ನಂದು ಫಸ್ಟ್ ಡೆಬ್ಯೂ, ಅಂದ್ರೆ ಇಂಡಸ್ಟ್ರಿ ಡೆಬ್ಯೂ, ಫಸ್ಟ್ ಕನ್ನಡ ಸಿನಿಮಾದಲ್ಲಿ ಟ್ರೇಲರ್ ಅಂತ ಬಂದಾಗ ಓನನ್ನಲ್ಲೇ ರವಿಚಂದ್ರನ್ ಅವ್ರ ಸಿನಿಮಾ. ಸುದೀಪ್ ಅವ್ರು ಹಿ ವಾಂಟೆಡ್ ಮೀ ಟು ಎಡಿಟ್ ದ ಟ್ರೇಲರ್, ಸೊ ಎಡಿಟ್ ಮಾಡಿದ್ದೆ. ಫಸ್ಟ್ ಟೈಮ್ ಇಂಡಸ್ಟ್ರಿನಲ್ಲಿ ಡಿಜಿಟಲ್ 5D ಕ್ಯಾಮೆರಾ ಇಟ್ಕೊಂಡು ಶೂಟ್ ಮಾಡಿದ್ದು. ಅದನ್ನ ಉಪೇಂದ್ರ ಅವರ ವರ್ಕಿಂಗ್ ಸ್ಟೈಲ್ ಒಂಥರ ಯೂನಿವರ್ಸಿಟಿ, ಎಡಿಟರ್ಸ್ಗೆ ಒಂದು ಸಪರೇಟ್ ಯೂನಿವರ್ಸಿಟಿ ಅದು. ಆಮೇಲೆ ಆ ಜಾನರ್ ಸಿನಿಮಾ ನಾನು ನೋಡ್ತಾನೆ ಇರಲಿಲ್ಲ, ಯಾಕೆಂದ್ರೆ ಸ್ವಲ್ಪ ಹಾರರ್ ಬೇಸ್. ನನ್ನ ಹಾರರ್ ಸಿನಿಮಾಗಳು ನಾಗ್ತೇಳಿ ಮೇಷ್ಟ್ರದ್ದು ಒಂದು ಸಿನಿಮಾ ಅಮೆರಿಕಾದಲ್ಲಿ ಶೂಟಿಂಗ್ ಮಾಡಿದೀವಿ, ಅದು ಟೈಟ್ಲ್ ಇನ್ನು ಅವರು ಕೊನೆಗ ಒಂದು ಆ ದೊಡ್ಡ ಸ್ಕ್ರೀನ್ ಅಲ್ಲಿ ಇಂಡಿವಿಜುವಲ್ ಆಗಿ ಸಿನಿಮಾಟೋಗ್ರಾಫರ್ ಅಂತ ಹೆಸರು ಬರ್ಲಿಕ್ಕೆ ಇಟ್ ಟುಕ್ ಮಿ 20 years. ಅಂಥದೇ ಒಂದು ಪ್ರೊಫೆಷನ್ ಆಯ್ತು ನನ್ಗೆ ಎಡಿಟಿಂಗ್. ಯಾಕೆಂದ್ರೆ ಎಡಿಟಿಂಗ್ ಯು ಹ್ಯಾವ್ ಟು ಹ್ಯಾವ್ ಲಾಟ್ ಆಫ್ ಪೇಷನ್ಸ್, ತುಂಬಾ ಪೇಷನ್ಸ್ ಇರಬೇಕು. ಯು ಹ್ಯಾವ್ ಟು ಬಿ ಎ ಯೋಗಿ ಟು ಬಿ ಎನ್ ಎಡಿಟರ್. 2 ಪಾಯಿಂಟ್ ಅಲ್ಲಿ ಐ ಕ್ವಿಟ್ ಅನ್ನೋ ಒಂದು ಮೊಮೆಂಟ್ ಬರುತ್ತೆ ಎಲ್ರಿಗೂ. ಕ್ಯಾಮ್ರಾ ಮುಂದೆ ಹೋಗಿ ನಿಂತು ಫಸ್ಟ್ ಡೇ ಕ್ಯಾಮ್ರಾ ಫೇಸ್ ಮಾಡಿದಾಗ ಅಲ್ಲೊಂದು ವೈಬ್, ಇದ್ರಲ್ಲಿ ಕಸ ಹೊಡೆದಿದ್ರು ಚೆನ್ನಾಗಿದ್ದಿರೋದಲ್ಲ. ಆಸ್ ಎ ಕ್ಯಾಮ್ರಾಮನ್ ಒಂದು ವಿಷಲ್ ಬಿದ್ದೆ, ಆಸ್ ಅನ್ ಎಡಿಟರ್ ಒಂದು ವಿಷಲ್ ಬಿದ್ದೆ. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಓಕೆ ಅನ್ನೋಷ್ಟು ಟು ಬಿ ವೆರಿ ಫ್ರಾಂಕ್ ಆಫ್ ದ ಕ್ಯಾಮ್ರಾ ಕಟ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ. ಚಿತ್ತಾರ ಮ್ಯಾಗಝೀನ್ 14 years ಕಂಪ್ಲೀಟ್ ಆಗಿದೆ. ಈ ಮ್ಯಾಗಝೀನ್ ನಾನು ಫಸ್ಟ್ ಪ್ರತಿಯಿಂದಾನು ಓದಿದ್ದೀನಿ. ಒಂದು ನ್ಯಾಷನಲ್ ಲೆವೆಲ್ ಒಂದು ಫಿಲ್ಮ್ ಮ್ಯಾಗಝೀನ್ ಏನಿದೆಯೋ, ಹೆಸರು ಹೇಳೋದು ಬೇಡ, ಆ ಮಟ್ಟದ ಕ್ವಾಲಿಟಿ, ಆ ಮಟ್ಟದ ಕಂಟೆಂಟ್ ಇರುವಂತ ಒಂದು ಫಿಲ್ಮ್ ಮ್ಯಾಗಝೀನ್, ಎಕ್ಸ್ಕ್ಲೂಸಿವ್ ಮ್ಯಾಗಝೀನ್ ಫಾರ್ ಆರ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಅಷ್ಟು ಒಂದು ಒಳ್ಳೆ ಕಂಟೆಂಟ್ ಅಂಡ್ ಕ್ವಾಲಿಟಿ, ಏನೋ ಒಂದು ಇಂಟರ್ನ್ಯಾಷನಲ್ ಮ್ಯಾಗಝೀನ್ ರೇಂಜ್ ಇರುವಂತ ಕ್ವಾಲಿಟಿ ಇರುವಂತ ಒಂದು ಫಿಲ್ಮ್ ಮ್ಯಾಗಝೀನ್. ನನಗೆ ತುಂಬಾ ಇಷ್ಟವಾದ ಮ್ಯಾಗಝೀನ್. ಸಬ್ಸ್ಕ್ರೈಬ್ ಆಗಿ ನೀವು ಈ ಮ್ಯಾಗಝೀನ್ ತಗೊಳ್ಳಿ. ಈಗ ಮುಸ್ಸಂಜೆ ಮಾತು ಎಡಿಟಿಂಗ್ ಮಾಡ್ತೀನಿ ಸುದೀಪ್ ಅವರ ಸಿನಿಮಾ. ಏನಾದ್ರು ಸುದೀಪ್ ಸರ್ ಟಿಪ್ಸ್ ಕೊಟ್ಟಿದ್ರ ಆ ಟೈಮಲ್ಲಿ ಎಡಿಟಿಂಗ್ ವಿಷಯಕ್ಕೆ? ಹಿಂಗ್ ಮಾಡೋಣ ಏನಾದ್ರು ಇನ್ವಾಲ್ವ್ಮೆಂಟ್ ಆಗಿತ್ತ ಅವ್ರದ್ದು? ಸುದೀಪ್ ಅವರ ಜೊತೆ ನಂದು ಫಸ್ಟ್ ಡೆಬ್ಯೂ, ಅಂದ್ರೆ ಇಂಡಸ್ಟ್ರಿ ಡೆಬ್ಯೂ ನಂದಿ ಸಿನಿಮಾ. ನಾನು ಅಸೋಸಿಯೇಟ್ ಕ್ಯಾಮರಾಮನ್ ಆಗಿ ವರ್ಕ್ ಮಾಡಿದ್ದು. ಸೊ ಅದಾದ ನಂತರ ಅವ್ರ ಪ್ರೊಡಕ್ಷನ್ ಸ್ವಾತಿ ಮತ್ತು ಸಿನಿಮಾ ನಾನು ಟ್ರೇಲರ್ ಎಡಿಟ್ ಮಾಡಿದ್ದೆ. ಇದಕ್ ಮುಂಚೆ ನಾನು ಸಿನಿಮಾಗೂ ಬರಕ್ಕೂ ಮುಂಚೆ ಫಸ್ಟ್ ಕನ್ನಡ ಸಿನಿಮಾದಲ್ಲಿ ಟ್ರೇಲರ್ ಅಂತ ಬಂದಾಗ ಓನನ್ನಲ್ಲೇ ರವಿಚಂದ್ರನ್ ಅವ್ರ ಸಿನಿಮಾ ಟ್ರೇಲರ್ ನಾನೇ ಮಾಡಿದ್ದು. ಸೊ ಆಗ ಒಂದು ಟ್ರೇಲರ್ ಅಂತಂದ್ರೆ ಶ್ರೀ ಟ್ರೇಲರ್ ಮಾಡ್ತಾನೆ ಅಂದ್ರೆ ನಾನು ಸಿನಿಮಾದವನೇ ಅಲ್ಲ, ಬಟ್ ಹುಡ್ಕೊಂಡ್ ಬಂದಿದ್ರು ಕೆಲವು ಸಿನಿಮಾಗಳು ಹುಡ್ಕೊಂಡ್ ಬಂದಿತ್ತು ಟ್ರೇಲರ್ ಕಟ್ ಮಾಡಿದಕ್ಕೋಸ್ಕರನೇ. ಬಟ್ ನಂದಿ ಸಿನಿಮಾ ಆದ್ಮೇಲೆ ಸ್ವಾತಿ ಮತ್ತು ಸಿನಿಮಾ ಮಾಡುವಾಗ ಸುದೀಪ್ ಅವ್ರು ಹಿ ವಾಂಟೆಡ್ ಮೀ ಟು ಎಡಿಟ್ ದ ಟ್ರೇಲರ್, ಸೊ ಎಡಿಟ್ ಮಾಡಿದ್ದೆ. ಸೊ ದಟ್ ಟೈಮ್ ಹಿ ಹ್ಯಾಡ್ ಸೀನ್ ಮೈ ವರ್ಕ್. ಮುಸ್ಸಂಜೆ ಮಾತು ಮಾಡುವಾಗ ನಥಿಂಗ್, ಏನೋ ಎಡಿಟಿಂಗ್ ಇದಕ್ಕೆಲ್ಲ ಬಂದಿರಲಿಲ್ಲ ಅವರು. ಬಟ್ ಹಿ ವಾಸ್ ಸ್ಕೆಪ್ಟಿಕಲ್ ಅಬೌಟ್ ಒಂದು ಸಾಂಗ್, ಕದ್ದಳು ಮನಸ್ಸನ್ನ ಸಾಂಗ್ ಎಡಿಟ್. ಯಾಕೆಂದ್ರೆ ಅದು ಚಿನಿ ಪ್ರಕಾಶ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದು. ಅವರು ಬಾಂಬೆನಲ್ಲಿ ಬ್ಯುಸಿ ಇದ್ರು ಅಂಡ್ ಸುದೀಪ್ ಅವರು ಬಾಂಬೆನಲ್ಲಿ ಬೇರೆ ಇನ್ನೊಂದು ಸಿನಿಮಾ, ಹಿಂದಿ ಸಿನಿಮಾ ಆಕ್ಟಿಂಗ್ ಅಲ್ಲಿ ಬ್ಯುಸಿ ಇದ್ರು. ಸೊ ನಾನು ಫುಟೇಜ್ ಎತ್ಕೊಂಡೋಗಿ ಬಾಂಬೆಲಿ ಎಡಿಟ್ ಮಾಡ್ಕೊಂಡು ಬರ್ಬೇಕಿತ್ತು ಮಾಸ್ಟರ್ ಜೊತೆ ಕೂತ್ಕೊಂಡು. ಅದು ಟೈಮ್ ಸೆಟ್ ಆಗ್ಲಿಲ್ಲ. ಸೊ ನಾನೇ ಕೂತ್ಕೊಂಡು ಒಂದು ಫುಲ್ ಸಾಂಗ್ ಎಡಿಟ್ ಮಾಡ್ಬಿಟ್ಟಿದೆ. ಅದು ನೋಡೋವರೆಗೂ ಸುದೀಪ್ ಅವ್ರಿಗೆ ಕ್ಯೂರಿಯಾಸಿಟಿ, ಸಾಂಗ್ ಹೆಂಗ್ ಬಂದಿದೆ. ಯಾಕಂದ್ರೆ ಅವರು ಜಾಸ್ತಿ ಯಾವ್ದು ಸಿನಿಮಾಗಳಲ್ಲಿ ಜಾಸ್ತಿ ಡಾನ್ಸ್ ಮಾಡಿರಲ್ಲ. ಆ ಸಾಂಗ್, ಆ ಪರ್ಟಿಕ್ಯುಲರ್ ಸಾಂಗ್ ಅಲ್ಲಿ ಡಾನ್ಸ್ ಚೆನ್ನಾಗಿ ಮಾಡಿರ್ತಾರೆ. ಅವ್ರಿಗೆ ವಾಸ್ ವೆರಿ ಸ್ಕೆಪ್ಟಿಕಲ್ ಅಬೌಟ್ ಇಟ್. ಇನ್ನು ಹೆಂಗ್ ಬಂದಿದೆ ಸಾಂಗ್, ಡಾನ್ಸ್ ಎಲ್ಲ ಹೆಂಗ್ ಬಂದಿದೆ ಅಂತ. ಅದು ಅವ್ರು ನೋಡೋವರೆಗೂ ಅವ್ರು ಡಬ್ಬಿಂಗ್ ಮಾಡಕ್ಕೆ ಇದಿರ್ಲಿಲ್ಲ. ಅಂದ್ರೆ ನೋಡ್ಲೇಬೇಕು, ಫಸ್ಟ್ ಸಾಂಗ್ ಎಡಿಟ್ ನೋಡ್ಬೇಕು ಅಂತ. ಸಾಂಗ್ ಎಡಿಟ್ ನೋಡಿದ್ಮೇಲೆ ತುಂಬಾ ಖುಷಿ ಆಗೋದ್ರು. ಸೂಪರ್, ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಕೈಂಡ್ ಆಫ್ ಎಡಿಟ್, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಸೊ ದಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಹಿಮ್. ಅಂಡ್ ಅದಾದ್ಮೇಲೆ ಬಚ್ಚನ್ ಸಿನಿಮಾ ಎಡಿಟ್ ಮಾಡಿದ್ದೆ. ಸೊ ಅಂದ್ರೆ ಅವಾಗ ವಿತ್ ಇಂಟರ್ವಲ್ಸ್, ಇಟ್ಸ್ ಐ ಬೀನ್ ಲಕ್ಕಿ ಟು ವರ್ಕ್ ವಿತ್ ಹಿಮ್ ಇನ್ ಡಿಫರೆಂಟ್ ಪ್ರಾಜೆಕ್ಟ್ಸ್. ಓಕೆ. ಆಮೇಲೆ ಇವರು ಚಿರಂಜೀವಿ ಸರ್ಜಾ ಅವರ ಚಿರುಗೆ ವರ್ಕ್ ಮಾಡ್ತೀರಿ. ಈಗ ಅವ್ರ ಜೊತೆ ಒಡನಾಟ ಇನ್ನೊಂದು ನೆನಪಿದ್ಯಾ ಚಿರಂಜೀವಿ ಸರ್ಜಾ? ಚಿರು ಸಿನಿಮಾ
ಚಿರು ಸರ್ಜಾದು ಸೆಕೆಂಡ್ ಸಿನಿಮಾ ಆಕ್ಚುಲಿ. ಸೆಕೆಂಡ್ ಸಿನಿಮಾ. ವೆರಿ ಲೈವ್ಲಿ ಗೈ, ವೆರಿ ಫ್ರೆಂಡ್ಲಿ. ಯಾಕಂದ್ರೆ ಆಲ್ಮೋಸ್ಟ್ ಸೇಮ್ ಏಜ್ ಗ್ರೂಪ್. ಸೊ ಚೆನ್ನಾಗಿತ್ತು. ಇಟ್ ವಾಸ್ ವರ್ಕಿಂಗ್. ನಾನು ಶೂಟಿಂಗ್ ಸ್ಪಾಟ್ಗೂ ಹೋಗ್ತಿದ್ದೆ. ಸೇಮ್ ಪ್ರೊಡಕ್ಷನ್ ಹೌಸ್, ಮುಸ್ಸಂಜೆ ಮಾತು ಮಾಡಿದ್ದು ಸೇಮ್ ಪ್ರೊಡ್ಯೂಸರ್. ಸೊ ನನ್ಗೆ ಆ ಲಿಬರ್ಟಿ ಇತ್ತು. ನಾನು ಶೂಟಿಂಗ್ ಹೋಗ್ತಿದ್ದೆ. ಆಮೇಲೆ ಸುಂದರನಾಥ್ ಸುವರ್ಣ ಅವ್ರ ಕ್ಯಾಮರಾಮ್ಯಾನ್. ಸೊ ಶೂಟಿಂಗ್ ಹೋಗಿ ಐ ಟು ಸ್ಪೆಂಡ್ ಟೈಮ್ ದ ಶೂಟಿಂಗ್ ಸ್ಪಾಟ್. ಯಾಕಂದ್ರೆ ನನ್ಗೆ ಆಸ್ ಅನ್ ಎಡಿಟರ್ ಎಡಿಟ್ ಮಾಡೋಕ್ಕೂ ಮುಂಚೆ ಶೂಟಿಂಗ್ ಸ್ಪಾಟ್ ಆಲ್ಮೋಸ್ಟ್ ಎಲ್ಲ ನಾನು ಎಡಿಟ್ ಮಾಡಿರೋ ಸಿನಿಮಾಗಳಿಗೆ ಶೂಟಿಂಗು ಹೋಗ್ತೀನಿ ನಾನು. ಸೊ ಶೂಟಿಂಗ್ ಹೋಗಿ ಆರ್ಟಿಸ್ಟ್ ಜೊತೆ ಇಂಟ್ರಾಕ್ಷನ್ ಇರುತ್ತೆ. ಸೊ ಐ ನೋ ಆಲ್ ದ ಆರ್ಟಿಸ್ಟ್ ವಾಸ್ ಫಾರ್ ವಿಚ್ ಐ ಹವ್ ಎಡಿಟೆಡ್. ಜನರಲಿ ಎಡಿಟರ್ಸ್ ಆರ್ಟಿಸ್ಟ್ ನ ಮೀಟೇ ಮಾಡಿರಲ್ಲ ಲೈಫ್ ಅಲ್ಲಿ, ಯಾಕಂದ್ರೆ ಟೋಟ್ಲಿ ಡಿಸ್ಕನೆಕ್ಟೆಡ್. ಬಟ್ ನಾನು ಶೂಟಿಂಗ್ ಹೋಗ್ತಿದ್ದೆ, ಚಿರು ಸಿನಿಮಾ ಶೂಟಿಂಗ್ ಹೋಗ್ತಿದ್ದೆ. ಚೆನ್ನಾಗಿದೆ. ಒಂದು ಇಟ್ ವಾಸ್ ನೈಸ್ ಇಂಟ್ರಾಕ್ಟಿಂಗ್ ವಿತ್ ಚಿರು. ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಟೂ ಅರ್ಲಿ, ಲಾಸ್ಟ್. ಓಕೆ, ಈಗ ಇವರು ಶಶಾಂಕ್ ಅವ್ರದ್ದು ಜರಾಸಂಧ ವರ್ಕ್ ಮಾಡ್ತೀರಿ, ಬಚ್ಚನ್ ವರ್ಕ್ ಮಾಡ್ತೀರಿ. ಶಶಾಂಕ್ ಅವರ ಎಡಿಟಿಂಗ್ ಪ್ಯಾಟರ್ನ್ ಏನು, ಅವರ ಸ್ಟೈಲ್ ಏನು, ಏನಾದ್ರು ಹೇಳ್ಬೋದು ಅದ್ರ ಬಗ್ಗೆ? ಶಶಾಂಕ್ ಅವರು ನನಗೆ ಅವರು ಫಸ್ಟ್ ಸಿನಿಮಾ ಅವ್ರದ್ದು ಯಾವುದು ಸಿಕ್ಸರ್ ಸಿನಿಮಾಲ್ ಒಂದು ಸಣ್ಣ ಪಾತ್ರ ಮಾಡಿದ್ದೇನೆ. ಅದಕ್ಕೂ ಮುಂಚಿಂದ ನನಗೆ ಪರಿಚಯ ಅವರು. ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಂಗೂ ಪರಿಚಯ. ಯಾಕಂದ್ರೆ ಅವರು ದಯಾಳ್ ಅವರು ಎಲ್ಲ ಒಂದು ಟ್ರೂಪ್. ಸೊ ಅವಾಗಿಂದ ಪರಿಚಯ ಆಯ್ತು. ಸೊ ಫಸ್ಟ್ ಸಿನಿಮಾ ಮುಂಚಿಂದನೂ ಪರಿಚಯ ಇತ್ತು. ಅದಾದ್ಮೇಲೆ ಅದೇ ಒಬ್ಬೊಬ್ರದ್ದು ಒಂದೊಂದು ಜರ್ನಿ ಇರುತ್ತಲ್ಲ. ಜರಾಸಂಧ ಮಾಡುವಾಗ ಎಡಿಟಿಂಗ್ ನಾನು ಮಾಡಿದೆ. ಅವರು ತುಂಬಾ ಕ್ಲಾರಿಟಿ ಇರುವಂತ ಡೈರೆಕ್ಟರ್. ನನ್ಗೆ ಹಿಂಗೇ ಬೇಕು ಅಂತ ತುಂಬಾ ಕ್ಲಾರಿಟಿ ಇದೆ. ಸಾಕಷ್ಟು ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ ಅವರು ಸಿನಿಮಾಗಳು. ಸೊ ಜರಾಸಂಧ ಆಸ್ ವೆಲ್ ಆಸ್ ಬಚ್ಚನ್ ಎರಡು ಅವ್ರ ಜೊತೆ ವರ್ಕ್ ಮಾಡಿದೆ. ಬಚ್ಚನ್ ವರ್ಕ್ ಮಾಡುವಾಗ ಏನಂದ್ರೆ ಅದು ಒನ್ ಆಫ್ ದ ಫಸ್ಟ್ ಫಿಲ್ಮ್ಸ್ ನನ್ನ ಪ್ರಕಾರ. ಬಿಫೋರ್ ಇವನ್ ಶೂಟಿಂಗ್, ಈ ಶೂಟಿಂಗ್ ಲಾಂಚ್ ಶೂಟಿಂಗ್ ಸ್ಟಾರ್ಟ್ಸ್ ಅನ್ನೋದಕ್ಕೆ ಒಂದು ಟೀಸರ್ ಲಾಂಚ್ ಮಾಡಿದ್ವಿ. ಆ ಫುಟೇಜ್ ಆಕ್ಚುಲಿ ಮೇನ್ ಸಿನಿಮಾದಲ್ಲಿ ಇರಲ್ಲ. ಶೂಟಿಂಗ್ ಬಿಗಿನ್ಸ್ ಅನ್ನೋದಕ್ಕೆ ಒಂದು ಟೀಸರ್ ತರ ಶೂಟ್ ಮಾಡಿ ಅದು ಎಡಿಟ್ ಮಾಡಿ ಥಿಯೇಟ್ರಿಕಲ್ಲೇ ಮಾಡಿತ್ತು ಅದು. ಸೊ ದಟ್ ವಾಸ್ ಒನ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಅದಕ್ಕೆ ಮುಂಚೆ ಎಲ್ಲವೂ ಸಿನಿಮಾ ಆದ್ಮೇಲೆ ಟ್ರೈಲರ್ ಮಾಡ್ತಾ ಇದ್ವಿ. ಅವಾಗ ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದು ಟೀಸರ್ ಅಂತ ಶೂಟ್ ಮಾಡಿ ಅದು ಎಡಿಟ್ ಮಾಡಿ ಲಾಂಚ್ ಮಾಡಿತ್ತು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಓಕೆ, ಈ ತರ ಕಮರ್ಷಿಯಲ್ ಫಿಲ್ಮ್ ಎಡಿಟ್ ಮಾಡ್ತಾ ಬರ್ತೀರಿ, ಅದ್ರ ಜೊತೆ ಬಾಲ್ ಪೆನ್ ಅಂತ ಒಂದು ಆರ್ಟ್ ಮೂವಿ ಅಂತ ತಗೋಬಹುದು. ಈ ಎಡಿಟಿಂಗ್ ವಿಚಾರದಲ್ಲಿ ಕಮರ್ಷಿಯಲ್ ಮೂವಿ ಎಡಿಟಿಂಗು ಮತ್ತೆ ಇದು ಆರ್ಟ್ ಏನೋ ಡಿಫರೆನ್ಸ್ ಇದೆಯಾ? ಏನಿಲ್ಲ. ಆರ್ಟ್ ಸಿನಿಮಾ ಕಮರ್ಷಿಯಲ್ ಸಿನಿಮಾ ಅನ್ನೋದಕ್ಕಿಂತ ವಿ ಕ್ಯಾನ್ ಕಾಲ್ ಇಟ್ ಆಸ್ ಬ್ರಿಡ್ಜ್ ಸಿನಿಮಾ. ಅಂದ್ರೆ ಬಾಲ್ ಪೆನ್ ಓಕೆ, ಅದು ಮಕ್ಕಳ ಸಿನಿಮಾ. ಪ್ರಿಸೈಸ್ ಆಗಿ ಹೇಳಕ್ ಹೋದ್ರೆ ಅದು ಒಂದು ಮಕ್ಕಳ ಸಿನಿಮಾ. ಇಡೀ ಸಿನಿಮಾ ಮಕ್ಕಳ ಮೇಲೆ ಇರುವಂತ ಒಂದು ಸಿನಿಮಾ. ಆ ಸಿನಿಮಾ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕೆ ಅಂತಂದ್ರೆ ಡೈರೆಕ್ಟರ್ ಶಶಿಕಾಂತ್ ಅವರು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿನಲ್ಲಿ ಡಿಜಿಟಲ್ 5D ಕ್ಯಾಮೆರಾ ಇಟ್ಕೊಂಡು ಶೂಟ್ ಮಾಡಿದ್ದು. ಅದನ್ನ ಯಾಕೆಂದ್ರೆ ಅವಾಗ ಇನ್ನೂ ಡಿಜಿಟಲ್ ಫಾರ್ಮ್ಯಾಟ್ ಬಂದಿರಲಿಲ್ಲ, ಶಿಫ್ಟ್ ಆಗಿರಲಿಲ್ಲ, ಎಲ್ಲ ಇಂಡಸ್ಟ್ರಿ ಶಿಫ್ಟ್ ಆಗಿರಲಿಲ್ಲ. ಇನ್ನು ಥಿಯೇಟರ್ಸ್ ಎಲ್ಲ ರೀಲ್ ನಲ್ಲೇ ಪ್ರಾಜೆಕ್ಟ್ ಮಾಡೋರು, ಡಿಜಿಟಲ್ ಪ್ರೊಜೆಕ್ಷನ್ ಇರಲಿಲ್ಲ. ಸೊ ಅಂತದ್ರಲ್ಲಿ ಒಂದು ಬಜೆಟ್ ಕನ್ಸ್ಟ್ರೈನ್ ಇಂದ ಯಾಕೆ ಒಂದು ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಶೂಟ್ ಮಾಡಿ ರಿವರ್ಸ್ ಪ್ರೋಸೆಸ್ ಮಾಡಬಾರ್ದು ಅಂತ ಹೇಳಿ ಅವರು 5D ನಲ್ಲಿ ಶೂಟ್ ಮಾಡ್ಕೊಂಡು ಬರ್ತಾರೆ. ಸೊ ಅದರಲ್ಲಿ ಒಂದು ಎಡಿಟಿಂಗ್ ಅಲ್ಲಿ ಏನ್ ಚಾಲೆಂಜ್ ಇತ್ತು ಅಂದ್ರೆ ಅದು ಫ್ರೇಮ್ ರೇಟ್ 23.89 ಕಂಪ್ಲೀಟ್ 24 ಫ್ರೇಮ್ಸ್ ಅಲ್ಲಿ ರೆಕಾರ್ಡ್ ಆಗಲ್ಲ 5D ನಲ್ಲಿ. ಸೊ ಎವ್ರಿ 10 ಸೆಕೆಂಡ್ಸ್ ಒಂದು ಫ್ರೇಮ್ ಲಾಸ್ ಆಗೋದು, ಎವ್ರಿ 10 ಸೆಕೆಂಡ್ಸ್ ಒಂದು ಫ್ರೇಮ್ ಬ್ಲಾಂಕ್ ಬರೋದು ಎಡಿಟಿಂಗ್ ಅಂದ್ರೆ ಫೈನಲ್ ಕಳಿಸುವಾಗ. ಸೊ ಅದನ್ನ ಎಡಿಟಿಂಗ್ ಎಲ್ಲ ಡಿಜಿಟಲ್, ಗ್ರೇಡಿಂಗು ಡಿಜಿಟಲ್, ಬಟ್ ಫೈನಲ್ ಡಂಪ್ ಆನ್ ಟು ನೆಗೆಟಿವ್, ದೆನ್ ಟೇಕ್ ಎ ಪ್ರಿಂಟ್ ಔಟ್ ಆಫ್ ನೆಗೆಟಿವ್. ಆ ಒಂದು ಪ್ರಾಸೆಸ್ ಅಲ್ಲಿ ಮಾಡಿದ್ದು. ಇಟ್ಸ್ ಎ ಕಾಂಪ್ಲಿಕೇಟೆಡ್ ಪ್ರಾಸೆಸ್. ಸೊ ಗ್ರೇಡಿಂಗ್ ಅಂದ್ರೆ ಡಿಜಿಟಲ್ ಗ್ರೇಡಿಂಗ್ ಮಾಡೋರಿಗೆ ಒಂದು ಕ್ವಶನ್ ಫೋನ್ ಮಾಡೋರು, ಸರ್ ಎವ್ರಿ 10 ಸೆಕೆಂಡ್ ಒಂದು ಫ್ರೇಮ್ ಎಂಟಿ ಬರ್ತಾ ಇದೆ ನಮ್ಮ EDL ಅಲ್ಲಿ, ಅಂದ್ರೆ ಕಟ್ ಲಿಸ್ಟ್ ಅಲ್ಲಿ ಅಂತ ಅಂದ್ಬಿಟ್ಟು. ಫ್ರೇಮ್ ಎಂಟಿ ಬರ್ತಾ ಇದ್ರೆ ಒಂದು ಫ್ರೇಮ್ ಎಳ್ಕೊ ಎಕ್ಸ್ಟೆಂಡ್ ಮಾಡ್ಕೋ ಅಷ್ಟೇ ಅಂತ ಅಂದ್ಬಿಟ್ರೆ, ಯಾಕಂದ್ರೆ ಡಿಜಿಟಲ್ ಅಲ್ವಾ ಎಕ್ಸ್ಟೆಂಡ್ ಮಾಡ್ಕೊ. ಸೊ ಅದೊಂದು ಯಾಕೆಂದ್ರೆ ಫಸ್ಟ್ ಅಲ್ಲ ವರ್ಕ್ ಮಾಡಿದ್ದು ಎಕ್ಸ್ಪೆರಿಮೆಂಟ್ಸ್. ಇಟ್ ವಾಸ್ ಅನ್ ಎಕ್ಸ್ಪೆರಿಮೆಂಟ್. ಬಟ್ ಫೈನಲಿ ಡಿಜಿಟಲ್ ಇಂದ ನೆಗೆಟಿವ್ ಟ್ರಾನ್ಸ್ಫರ್ ಮಾಡಿ ನೆಗೆಟಿವ್ ಇಂದ ಪ್ರಿಂಟ್ ತೆಗೆದು ಸ್ಕ್ರೀನ್ ನೋಡುವಾಗ
ತುಂಬಾ ಜನಕ್ಕೆ ಗೊತ್ತೇ ಆಗ್ಲಿಲ್ಲ ಅದು ಡಿಜಿಟಲ್ ಇಂದ ಪ್ರಿಂಟ್ ತೆಗ್ದಿರೋದು ಅಂತ. ಅಷ್ಟು ಕ್ಲೀನ್ ಆಗಿ ಅಂದ್ರೆ ರಾಜ್ಕುಮಾರ್ ಅಂತ ಒಬ್ರು ಕ್ಯಾಮ್ರಾಮನ್, ತಮಿಳ್ ಕ್ಯಾಮ್ರಾಮನ್, ತುಂಬಾ ಹೋಮ್ವರ್ಕ್ ಮಾಡಿ, ಯಾಕಂದ್ರೆ ಡಿಜಿಟಲ್ ಹೊಸದಲ್ವಾ, ತುಂಬಾ ಹೋಮ್ವರ್ಕ್ ಮಾಡಿ ಶೂಟಿಂಗ್ ಅಲ್ಲೇ ಲೈಟಿಂಗ್ ಗೀಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಒಳ್ಳೆ ಎಕ್ಸ್ಪೋಜರ್ ಲೆವೆಲ್ಸ್ ಇಟ್ಕೊಂಡು ಮಾಡಿದ್ರಿಂದ ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿತ್ತು ಅದು. ಸೊ ನನಗೇನು ಆರ್ಟ್ ಆಗ್ಲಿ ಅದೇನ್ ಡಿಫ್ರೆನ್ಸ್ ಆಗಲ್ಲ. ಆಸ್ ಎನ್ ಎಡಿಟರ್ ಕಥೆ ಹೇಳ್ಬೇಕಷ್ಟೇ. ಆರ್ಟ್ ಆಗ್ಲಿ, ಕಮರ್ಷಿಯಲ್ ಆಗ್ಲಿ, ಫೈಟಿಂಗ್ ಅಷ್ಟೇ, ಲವ್ ಸಿನಿಮಾ ಆದ್ರೂ ಆಗ್ಲಿ. ಈಗ ಆ ಕರಾಳ ರಾತ್ರಿ ಅಂತ ಒಂದು ಸಿನಿಮಾ ಮಾಡಿದೆ ದಯಾಳ್ ಅವ್ರದ್ದು. ಅದು ಬರೀ 18 days ಅಲ್ಲಿ ನಾವು ಶೂಟಿಂಗ್ ಮಾಡಿ ಸ್ಪಾಟ್ ಅಲ್ಲೇ ಎಡಿಟ್, ಅಂದ್ರೆ ಕ್ಯಾಮ್ರಾ ಇಂದ ತಗೊಂಡು ಎಡಿಟ್ ಮಾಡ್ತಿರ್ಲಿಲ್ಲ. ಇವತ್ತಿಂದು ರಶಸ್ ನೈಟ್ ಸಿಗೋದು ಎಡಿಟ್ ಮಾಡ್ತಿದ್ದೆ. ಸೊ ಎಡಿಟ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಡಬ್ಬಿಂಗ್ ರೆಡಿ ಆಗಿರೋದು. ಸೊ ಆ ತರ ವರ್ಕ್ ಮಾಡಿದ ಸಿನಿಮಾ, ತುಂಬಾ ಖುಷಿ ಕೊಟ್ಟೊಂದು ಸಿನಿಮಾ ಅದು ಕೂಡ, ಆ ಕರಾಳ ರಾತ್ರಿ. ಅದು ಇಟ್ಸ್ ನಾಟ್ ಎ ಕಮರ್ಷಿಯಲ್ ಫಿಲ್ಮ್, ಅಂದ್ರೆ ಪ್ಯಾರಲಲ್ ಸಿನಿಮಾ ಅಂತ ಹೇಳ್ಬೋದು. ಬಾಲ್ ಪೆನ್, ಆ ಕರಾಳ ರಾತ್ರಿ, ಅದೇ ಟೈಮಲ್ಲಿ ಪುಟ 109 ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ಅಷ್ಟೇ ಒಂದು ಪ್ಯಾರಲಲ್ ಬ್ರಿಡ್ಜ್ ಸಿನಿಮಾ ಅಂತಾನೆ ಹೇಳ್ಬೋದು. ಅದು ನನಗೆ ಇಷ್ಟ, ಯಾಕೆಂದ್ರೆ ಅಲ್ಲಿ ಆಸ್ ಎನ್ ಎಡಿಟರ್ ಒಂದು ಖುಷಿ ಕೊಡೋದು. ಯಾಕೆಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇರಲ್ಲ, ಕಥೆನೇ ಜೀವಾಳ. ಅವಾಗ ಎಡಿಟರ್ ಕಾಂಟ್ರಿಬ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಂತ ಸಿನಿಮಾಗಳು ಆಕ್ಚುಲಿ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ. ವಾಲ್ಪೆನ್ ಇವತ್ತಿಗೂ ಶಶಿಕಾಂತ್ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾರೆ, ಕ್ಲೈಮ್ಯಾಕ್ಸ್ ಎಡಿಟ್ ಮಾಡುವಾಗ ಅವ್ರಿಗೆ ಅಂದ್ರೆ ಹೆಂಗೆ ಇದನ್ನ ಕನ್ವೆ ಮಾಡೋದು ಕ್ಲೈಮ್ಯಾಕ್ಸ್ ನ ಅನ್ನೋ ಟೆನ್ಷನ್ ಆಗ್ಬಿಟ್ಟು ಆಫೀಸ್ ಬಾಲ್ಕನಿಲಿ ಹೋಗಿ ನಿಂತ್ಕೊಂಡ್ಬಿಟ್ರು. ನಾನು ಹೇಳಿದೆ, ಡೋಂಟ್ ವರಿ, ಒಂದು 1/4 ಗಂಟೆ 1/2 ಗಂಟೆ ಬಿಟ್ಕೊಂಡು ಬನ್ನಿ ಅಂತ. ಅವಾಗ ಹೋಗಿ ಬಂದು ನೋಡೋದು, ಹೋಗೋದು. ಅಂದ್ರೆ ಅಷ್ಟು ಎಕ್ಸೈಟಿಂಗ್ ಆಗಿತ್ತು ಆ ಪ್ರಾಸೆಸ್ ಆಫ್ ಎಡಿಟಿಂಗ್. ಇಟ್ ಇಸ್ ಫನ್. ಎಲ್ಲಾ ಜಾನರ್ ಸಿನಿಮಾಗಳು ಒಂಥರ ಅದೇ ರೀತಿ ಒಂದು ಮಜಾ ಕೊಡುತ್ತೆ. ಕಮರ್ಷಿಯಲ್ ಆಗ್ಲಿ, ಫೈಟ್ಸ್ ಇರ್ಲಿ, ಅಥವಾ ಬರೀ ಪ್ಲೇನ್ ಲವ್ ಸ್ಟೋರಿ ಇರ್ಲಿ. ಫಾರ್ ಎಕ್ಸಾಂಪಲ್ ಲವ್ ಮಾಕ್ಟೇಲ್ ತರ ಒಂದು ಸಿನಿಮಾ ಆಗ್ಲಿ, ಬಾಲ್ ಪೆನ್, ಆ ಕರಾಳ ರಾತ್ರಿ ಅಂತ ಒಂದು ಪ್ಯಾರಲಲ್ ಸಿನಿಮಾ ಆಗ್ಲಿ, ಎವ್ರಿಥಿಂಗ್ ಇಸ್ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್. ಬಟ್ ಐ ಲವ್ ಎಡಿಟಿಂಗ್ ಆಲ್ ಕೈಂಡ್ ಆಫ್ ಜಾನರ್ ಫಿಲ್ಮ್ಸ್. ಓಕೆ, ಈಗ ಉಪೇಂದ್ರ ಅವರ ವಿಷಯಕ್ಕೆ ಬರೋದಾದ್ರೆ ಟೋಪಿವಾಲಾ, ಉಪ್ಪಿಟ್ಟು, ಇತ್ತೀಚಿನ UAE, ಇದು ಮೂರಕ್ಕೂ ಎಲ್ಲದಕ್ಕೂ ವರ್ಕ್ ಮಾಡಿದ್ರಿ ನೀವು. ಅವ್ರ ವರ್ಕಿಂಗ್ ಸ್ಟೈಲ್ ಏನು? ಉಪೇಂದ್ರ ಅವರ ವರ್ಕಿಂಗ್ ಸ್ಟೈಲ್ ಅದೊಂಥರ ಯೂನಿವರ್ಸಿಟಿ. ಅಂದ್ರೆ ಎಡಿಟರ್ಸ್ಗೆ ಒಂದು ಸಪರೇಟ್ ಯೂನಿವರ್ಸಿಟಿ ಅದು. ಯಾಕೆಂದ್ರೆ ಅವರು ಉಪ್ಪಿಜಿ ಹಿ ಟ್ರೂಲಿ ಬಿಲೀವ್ಸ್ ಇನ್ ಎಡಿಟಿಂಗ್ ಹ್ಯಾಪನ್ಸ್ ಆನ್ ಫಿಲ್ಮ್ ಹ್ಯಾಪನ್ಸ್ ಆನ್ ಎಡಿಟಿಂಗ್ ಟೇಬಲ್ ಅನ್ನೋದನ್ನ ತುಂಬಾ ಒಂದು ಪ್ರೂವ್ ಮಾಡಿದಂತ ಡೈರೆಕ್ಟರ್ ಅವರು. ಅಮೇಝಿಂಗ್. ಯಾಕೆಂದ್ರೆ ಅವರ ಬ್ರೈನ್ ಅಲ್ಲಿ ಏನ್ ಓಡುತ್ತೆ ಅನ್ನೋದು ಗೆಸ್ ಮಾಡಕ್ಕೆ ಆಗಲ್ಲ. ಇವತ್ತು ಒಂದು ಫುಲ್ ಸಿನಿಮಾ ಎಡಿಟ್ ಓಕೆ ಲಾಕ್ ಅಂತ ಹೋಗಿರ್ತೀವಿ, ನೆಕ್ಸ್ಟ್ ಡೇ ಬಂದು ಶ್ರೀ ಇದನ್ನ ಸ್ವಲ್ಪ ಹಿಂಗ್ ಮಾಡೋಣ ಅಂತ. ಈಗ ಕಾರ್ಡ್ಸ್ ಶಫಲ್ ಮಾಡ್ದಂಗೆ ಸರ್ರ ಅಂತ ಶಫಲ್ ಮಾಡಿದ್ರೆ ಹೆಂಗೆ ಶಫಲ್ ಆಗುತ್ತೋ ಅದೇ ತರ ಸ್ಕ್ರೀನ್ಸ್ ನ ಶಫಲ್ ಮಾಡಿ ಒಂದು ಕಥೆ ಹೇಳ್ಬಿಡ್ತಾರ ಅವ್ರು. ಸೊ ಟೋಪಿವಾಲಾ, ಉಪ್ಪಿಟ್ಟು ಅಂತೂ ನನಗೆ ಅತ್ಯದ್ಭುತವಾದಂತ ಎಕ್ಸ್ಪೀರಿಯನ್ಸ್ ನನಗೆ. ಯಾಕಂದ್ರೆ ಒಂದು 2 ವರ್ಷ ಅಂದ್ರೆ ಟೋಟಲ್ ನಾನು ಶೂಟಿಂಗ್ ಪ್ರಾಸೆಸ್ ಅಲ್ಲೂ ಇರ್ತಿದ್ದೆ, ಆಕ್ಟ್ ಮಾಡಿದೀನಿ ಆ ಸಿನಿಮಾದಲ್ಲಿ. ಸೊ ಹಾಗಾಗಿ ಬಿಫೋರ್ ಶೂಟಿಂಗ್ ಇಂದ, ಸ್ಕ್ರಿಪ್ಟ್ ಟೈಮ್ ಇಂದ ಹಿಡಿದು ರಿಲೀಸ್ ವರೆಗೂ ಅರೌಂಡ್ 2 years ಐ ಬಿನ್ ಇನ್ ದಟ್ ವರ್ಲ್ಡ್ ಆಫ್ ಉಪ್ಪಿಟ್ಟು. ಸೊ ಅದೇ ಒಂದು ಪ್ರಪಂಚ ಇದ್ದಂಗಿತ್ತು ನನಗೆ. ಒಂದು ಸಿನಿಮಾ ನನಗೆ ತುಂಬಾ ಹತ್ತಿರವಾದದ್ದು. ಯಾಕೆಂದ್ರೆ ಆ ಸಿನಿಮಾದಲ್ಲಿ ಹೇಳುವಂತ ಕಥೆ ಅಂದ್ರೆ ಬೀಯಿಂಗ್ ಇನ್ ಪ್ರೆಸೆಂಟ್, ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇರಬೇಕು ಅನ್ನೋದನ್ನ ಐ ಹ್ಯಾವ್ ಅಡಾಪ್ಟೆಡ್ ಇನ್ ಮೈ ಲೈಫ್. ಅಂದ್ರೆ ನಾನು ಇರೋದೇ ಹಂಗೆ, ಜನರಲಿ ಐ ಡೋಂಟ್ ಪ್ಲಾನ್ ಥಿಂಗ್ಸ್, ಐ ಗೋ ವಿತ್ ದ ಫ್ಲೋ. ಆ ಒಂದು ಸಿನಿಮಾ ಕಾನ್ಸೆಪ್ಟ್ ಇರೋದು. ಅವ್ರ ಜೊತೆ ವರ್ಕ್ ಮಾಡುವಾಗ ಹಿಂಗೂ ಮಾಡಬಹುದಾ ಗುರು ಅಂತ ಅನ್ಸ್ಬಿಡುತ್ತೆ ನಮ್ಗೆ. ಯಾಕೆ ನನಗೆ ಹೊಳಿಲಿಲ್ಲ ಇದು, ಈ ಸೀನ್ ಎತ್ತಿ ಅಲ್ಲಿ ಹಾಕಿದ್ರು ಕತೆ ಹೇಳ್ಬೋದಲ್ಲ, ಆ ಸೀನ್ ಎತ್ತಿ ಇಲ್ಲಿ ಹಾಕಿದ್ರು ಅದೇ ಹೇಳುತ್ತಲ್ಲ ಹೆಂಗೆ ಅಂತ. ಅವರು ಒಂದು ವಿಷಯ ಹೇಳ್ತಾ ಇರ್ತಾರೆ, ಸಿನಿಮಾ ನಾವು ಮಾಡೋದಲ್ಲ ರೀ, ಅದೇ ಮಾಡಿಸ್ಕೊಳತ್ತೆ ಅಂತ. ಸೊ ಎಡಿಟ್ ಮಾಡುವಾಗ ಅವರು ಈ ಸೀನ್ ಇಲ್ಲಿ ತೆಗ್ದ್ಬಿಡಿ ಅಂತ ಹೇಳ್ತಾರೆ. ತೆಗ್ದ್ಬಿಟ್ಟಿರ್ತೀನಿ, ತೆಗ್ದೆಲ್ಲೋ ಒಂದ್ ಕಡೆ ಇಟ್ಟಿರ್ತೀನಿ ಸಪರೇಟ್ ಆಗಿ, ಅವ್ರಿಗೆ ಗೊತ್ತಿಲ್ದಿರ. ಹೋಗಿ ಇಲ್ಲಿ ಬನ್ರಿ ಇಲ್ಲಿ ಅಂತಂದ್ರೆ, ಆ ಸೀನ್ ಇಲ್ಲಿ ಬರ್ಬೇಕಲ್ವಾ ಅಂತಂದ್ರೆ ಹೆಂಗ್ರಿ ಗೊತ್ತಾಯ್ತು? ಅದೇ ಅನ್ನಿಸ್ತು ನನಗೆ. ನೋಡಿ ಇದೇನೆ ಹೇಳೋದು, ಸಿನಿಮಾ ಮಾಡೋದಲ್ಲ ಅದೇ ಮಾಡಿಸ್ಕೊಳತ್ತೆ. ನಾವು ನೋಡುವಾಗ ನಮಗೆ ಅನ್ಸುತ್ತದು ಅಲ್ಲಿ ಬೇಡ, ಅಲ್ಲಿ ಫಿಟ್ ಆಗ್ತಿಲ್ಲ, ಅದು ಬೇರೆ ಎಲ್ಲೋ ಫಿಟ್ ಆಗತ್ತದು, ಅದು ಬೇಡ ಅಲ್ಲಿಂದ ಅದೇ ಹೇಳುತ್ತೆ. ನಾವು ಕೇಳಿಸ್ಕೊಳ್ಳೋಷ್ಟು ಪೇಶನ್ಸ್ ಇರ್ಬೇಕಷ್ಟೇ. ಅದ್ ಹೇಳುತ್ತೆ, ಅದ್ ನಮ್ಮ ಹತ್ರ ಮಾತಾಡುತ್ತೆ, ನಾವು ಕೇಳಿಸ್ಕೋಬೇಕಷ್ಟೇ. ನಾವು ದಡ್ರ ತರ ಕೇಳಿಸ್ಕೊಳ್ದೇ ಇದ್ರೆ ಅದು ಗೊತ್ತಾಗಲ್ಲ ನಮ್ಗೆ. ಅದೇ ಹೇಳುತ್ತೆ, ಕೇಳಿಸ್ಕೋಬೇಕು ನಾವು. ಕೇಳಿಸ್ಕೊಂಡ್ರೆ ಅದು ತಾನಾಗೆ ಹೇಳುತ್ತೆ,
ಮಾಡಿಸ್ಕೊಂಡು ಹೋಗತ್ತೆ ಅಂತಂತಾರೆ. ಸೊ ಅವರ ಸಿನಿಮಾ ಎಡಿಟಿಂಗ್ಗೆ ಬೇರೆ ಲೆವೆಲ್. ಅಂದ್ರೆ ಅವ್ರು ಒಂದು ಸಿನಿಮಾ ಮಾಡ್ಬಿಟ್ರೆ ಆಯ್ತು. ಆಸ್ ಎನ್ ಎಡಿಟರ್, ಇಫ್ ಯು ಸಕ್ಸಸ್ಫುಲಿ ಫಿನಿಶ್ ಎ ಫಿಲ್ಮ್ ಸ್ಟಾರ್ಟ್ ಟು ಎಂಡ್ ವಿತ್ ಹಿಮ್, ಯು ಆರ್ ಅ ಕಂಪ್ಲೀಟ್ ಎಡಿಟರ್ ನನ್ನ ಪ್ರಕಾರ. ಈಗ UAE ಯಾವ ಹಂತದಲ್ಲಿದೆ, ಏನಾದ್ರು ಐಡಿಯಾ ಇದೆಯಾ? ಆಲ್ಮೋಸ್ಟ್ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಗ್ರಾಫಿಕ್ಸ್ CG ಸ್ಟೇಜ್ ಅಲ್ಲಿ ಇದೆ. ಓಕೆ, ನೀವೇ ಎಡಿಟರ್ ಅದಕ್ಕೆ? ಒಂದು ಸಾಕಷ್ಟು ಭಾಗ, ಒಂದು 90% ನಾನೇ ಮಾಡಿದೆ. ಕೆಲವು ಸಿನಿಮಾಗಳು ಪೆಂಡಿಂಗ್ ಒತ್ತಡಗಳಿಂದ ಅದು ಒಂದ್ ಸ್ವಲ್ಪ ಪಾಸ್ ಆಗಿದೆ. ನೀವು ಕಂಟಿನ್ಯೂ ಮಾಡ್ತಾ ಇಲ್ಲ? ಅಲ್ಲ, ಯಾಕಂటే ಏನಾಯ್ತಲ್ಲಿ ಆಕ್ಚುಲಿ? ಏನಿಲ್ಲ, ಕೆಲವು ಕಮಿಟ್ಮೆಂಟ್ಸ್ಗಳಿದೆ. ಸೊ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಅದು ಕಂಟಿನ್ಯೂ ಮಾಡಿದೆ. ನೀವು ಬೇರೆ ಪ್ರಾಜೆಕ್ಟ್ ಬ್ಯುಸಿ ಆಗಿದ್ದಕ್ಕೆ ಅದನ್ನು ಡ್ರಾಪ್ ಮಾಡಲಿ. ಓಕೆ, ಆಮೇಲೆ ಮದರಂಗಿ, ಲವ್ ಮಾಕ್ಟೈಲ್ 2 ಎಲ್ಲ ಸಿನಿಮಾಗೂ ನೀವು ವರ್ಕ್ ಮಾಡಿದ್ರಿ. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮದರಂಗಿ ಕೃಷ್ಣ ಅವ್ರದ್ದು? he is like he's come a long way ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಫಸ್ಟ್ ಮದರಂಗಿ ಅವರ ಡೆಬ್ಯೂ ಸಿನಿಮಾ, ಅವರದೇ ಓನ್ ಪ್ರೊಡಕ್ಷನ್ ಅಲ್ಲಿ ಡೆಬ್ಯೂ ಸಿನಿಮಾ. ಆ ಡೆಬ್ಯೂ ಸಿನಿಮಾದಲ್ಲಿ ಆಕ್ಟರ್ ಆಗಿ ನೋಡಿರೋದಕ್ಕೂ, ಲವ್ ಮಾಕ್ಟೈಲ್ ಅಲ್ಲಿ ಡೆಬ್ಯೂ ಡೈರೆಕ್ಟರ್ ಆಗಿ ನೋಡೋದಕ್ಕೂ ಸಾಕಷ್ಟು ಬದಲಾವಣೆಗಳಿದೆ. he is matured as an actor and he is matured as a technician. ಯಾಕಂದ್ರೆ ಮದರಂಗಿ ಮುಂಚೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಸಿನಿಮಾ ವರ್ಕ್ ಮಾಡಿದ್ದಾರೆ ಸೂರ್ಯ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನ ಇಟ್ಕೊಂಡು, ಆಮೇಲೆ ಅವರು ಥ್ರೂ ಔಟ್ ಆಕ್ಟಿಂಗ್ ಮಾಡ್ತಾ ಬಂದು ಕಲ್ತಿರೋ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಒಂದು ಲವ್ ಮಾಕ್ಟೈಲ್ ಅಂತ ಒಂದು ಸಿನಿಮಾನ ಬರೆದು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿ ಒಂದು ಸಕ್ಸಸ್ ಕೊಟ್ಟಿದ್ದಾರೆ. ದಟ್ ಶೋಸ್ ಅ ಲಾಟ್. ಅಂದ್ರೆ ಹಿಸ್ ಜರ್ನಿ ತುಂಬಾ ಕಡಿಮೆ ಜನ ಅವರ ಒಂದು ಸಿನಿಮ್ಯಾಟಿಕ್ ಜರ್ನಿಯಲ್ಲಿ ಕಲ್ತ್ಕೊಂಡು ಆ ಒಂದು ಮಟ್ಟಕ್ಕೆ ತಲುಪೋದು. ಸೊ ಮದರಂಗಿ ನಾನು ಎಡಿಟ್ ಮಾಡಿದ್ದೆ, ಅದು ಡೈರೆಕ್ಟರ್ ಕೂಡ ಅವರು ಡೆಬ್ಯೂ ಡೈರೆಕ್ಟರ್. ಸೊ ಅದರಲ್ಲೂ ಅಷ್ಟೇ ಹಿಂಗೆ ವಾದಗಳು ಕ್ಲೈಮ್ಯಾಕ್ಸ್ ಹಿಂಗ್ ಮಾಡೋದು ಹಂಗ್ ಮಾಡೋದು ಅಂದಾಗ ಡಾರ್ಲಿಂಗ್ ಕೃಷ್ಣ ಅವರೇ ಜೊತೆಗೆ ಬಂದು ಕುತ್ಕೊಂಡ್ರು. ಅಂದ್ರೆ ಅವ್ರು ಹೀರೋ ಅಂಡ್ ಪ್ರೊಡ್ಯೂಸರ್ ಕೂಡ, ಅವ್ರ ತಂದೆಯವ್ರ ಪ್ರೊಡ್ಯೂಸರು. ಬಟ್ ನಾನು ಹೇಳಿದ್ದೆ ಈ ಸೀನ್ಸ್ ನ ಹಿಂಗ್ ಮಾಡಿದ್ರೆ ಬೆಟರ್ ಅಂತ. ಓಕೆ ನಾನೇ ಬರ್ತೀನಿ ಅಂತ ಕೂತ್ಕೊಂಡು ಜೊತೆ ಕೂತು ಒಂದ್ ಸಾಕಷ್ಟು ಟ್ರಿಮ್ ಮಾಡಿ ಒಂದ್ ಶೇಪ್ ತಂದಿದ್ವಿ ಸಿನಿಮಾನ. ದಟ್ ಶೋಡ್ ಆಸ್ ಎ ರಿಸಲ್ಟ್ ಇಟ್ ವಾಸ್ ಅ ಸಕ್ಸಸ್. ಸೊ ಅಲ್ಲಿಂದ ಲವ್ ಮಾಕ್ಟೈಲ್ ಒಂದು ತುಂಬಾ ಕನ್ಸ್ಟ್ರೈನ್ಡ್ ಬಜೆಟ್ ಅಲ್ಲಿ ತುಂಬಾ ಒಂದು ಇಷ್ಟಪಟ್ಟು ಮಾಡಿದ್ದು, ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡಿದಂತ ಸಿನಿಮಾ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಜಸ್ಟ್ ಬಿಫೋರ್ ಸಿನಿಮಾ ಹಿಟ್ ಆಯ್ತು, ಲಾಕ್ಡೌನ್ ಆಯ್ತು, OTT ಬಂತು, ಮೆಗಾ ಹಿಟ್ ಆಯ್ತು. ಆಮೇಲೆ ಲವ್ ಮಾಕ್ಟೈಲ್ 2 ಸೀಕ್ವೆಲ್ ಮಾಡಿದ್ವಿ. ಸೀಕ್ವೆಲ್ ರಿಲೀಸ್ ಆಗಕ್ ಮುಂಚೆನೆ ಹಿಟ್ ಅನ್ನೋ ಒಂದು ರೇಂಜ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅದು ಹಿಟ್ ಆಯ್ತು. ಸೊ ಇಟ್ಸ್ ಅ ಗ್ರೇಟ್ ಜರ್ನಿ. ಡಾರ್ಲಿಂಗ್ ಕೃಷ್ಣ ಅವರದು ಆ ಗ್ರಾಫ್ ಎಲ್ಲ ಹೋಗ್ತಾನೆ ಇದೆ. ಓಕೆ, ಈಗ ಅದ್ಮೇಲೆ ಲಾಸ್ಟ್ ಬಸ್ ಅಂತ ಒಂದು ಮಾಡ್ತೀರಿ, ಹಾರರ್ ಮಿಸ್ಟ್ರಿ ಸಿನಿಮಾ. ಪರ್ಟಿಕ್ಯುಲರ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಎಡಿಟರ್ಗೆ ಇಂಥ ಜಾನರ್ ಸಿನಿಮಾ ಎಷ್ಟು ಚಾಲೆಂಜ್? ದಟ್ ಇಸ್ ಅನದರ್ ಫಿಲ್ಮ್ ಸೂಪರ್. ಅಂದ್ರೆ ನನಗೆ ಒಳ್ಳೆ ಪಾಯಿಂಟ್ ಅಂದ್ರೆ ಲಾಸ್ಟ್ ಬಸ್ ಸಿನಿಮಾ ಆಸ್ ಎನ್ ಎಡಿಟರ್. ಆ ಜಾನರ್ ಸಿನಿಮಾ ನಾನು ಮಾಡಿರ್ಲಿಲ್ಲ. ಆಮೇಲೆ ಆ ಜಾನರ್ ಸಿನಿಮಾ ನಾನು ನೋಡ್ತಾನೆ ಇರಲಿಲ್ಲ, ಯಾಕಂದ್ರೆ ಸ್ವಲ್ಪ ಹಾರರ್ ಬೇಸ್. ನನ್ನ ಹಾರರ್ ಸಿನಿಮಾಗಳು ನೋಡಕ್ ಇಷ್ಟ ಇಲ್ಲ ನನಗೆ. ಯಾವಾಗ ಇದು ಸ್ವಲ್ಪ ಹಾರರ್ ಟಚ್ ಇದೆ ಅಂತ ಅನ್ಸೋ ಹೌದಾ ಹಾರರ ಬಟ್ ಅರವಿಂದ್ ಅವರು ಅವರ ಸ್ಟೋರಿ ಸ್ಕ್ರೀನ್ ಪ್ಲೇ ಎಷ್ಟು ಗ್ರಿಪ್ಪಿಂಗ್ ಆಗಿತ್ತು ಅಂದ್ರೆ ನನಗೊಂದು ಚಾಲೆಂಜಿಂಗ್ ಆಗಿತ್ತು. ಓಕೆ ನೋಡೋಣ ಈ ಜಾನರ್ ಸಿನಿಮಾ ಮಾಡೇಬೇಡ ಅಂತ. ಬಟ್ ಆ ಸಿನಿಮಾ ರಿಲೀಸ್ ಆದ್ಮೇಲೆ 100 days ಓಡ್ತು. ಐ ಥಿಂಕ್ ದಟ್ ವಾಸ್ ದ ಲಾಸ್ಟ್ ಫಿಲ್ಮ್ ಇನ್ ದ ಥಿಯೇಟರ್, ತ್ರಿಭುವನ್ ಥಿಯೇಟರ್. ಅದೆಲ್ಲ ಸಿನಿಮಾ ಅನ್ಸುತ್ತೆ. ಅದಾದ್ಮೇಲೆ ಹೊಡೆದಾಕ್ಬಿಟ್ರು ಥಿಯೇಟರ್. 100 days ಓಡ್ತು ಆ ಸಿನಿಮಾ. ಬಟ್ ಒಳ್ಳೆ ಅಪ್ರಿಸಿಯೇಷನ್ ಬಂತು ನನಗೆ ಆಸ್ ಎನ್ ಎಡಿಟರ್. ನನಗೂ ಒಂದ್ ಒಳ್ಳೆ ಖುಷಿ ಕೊಟ್ಟಂತ ಸಿನಿಮಾ. ಯಾಕೆಂದ್ರೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಸಿನಿಮಾಗಳಲ್ಲಿ ಆ ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಆ ಎಡ್ಜ್ ಆಫ್ ದ ಸೀಟ್ ಇರ್ಬೇಕು ಕೊನೆಯವರೆಗೂ, ಅದು ಉಳ್ಕೊಂತು. ಆಮೇಲೆ ನನ್ನ ಅಭ್ಯಾಸ ಏನಂದ್ರೆ ನನ್ನ ಸಿನಿಮಾಗಳನ್ನ ನಾನು ಫಸ್ಟ್ ಡೇ ಫಸ್ಟ್ ಶೋ
ವಿತ್ ಆಡಿಯನ್ಸ್ ನೋಡೇ ನೋಡ್ತೀನಿ ಕಂಪಲ್ಸರಿ. ಯಾಕಂದ್ರೆ ನಾನ್ ಮಾಡಿದ್ದು ಹೆಂಗೆ ರಿಸೀವ್ ಆಗ್ತಿದೆ ಅಂತ ನೋಡ್ಲಿಕ್ಕೆ. ಬಟ್ ಆ ಸಿನಿಮಾ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ನೋ ಅದೇ ರೆಸ್ಪಾನ್ಸ್ ಬಂತು ಥಿಯೇಟರ್ ಅಲ್ಲಿ. ಎವ್ರಿಬಡಿ ವರ್ ಅಟ್ ದ ಎಡ್ಜ್ ಆಫ್ ದ ಸೀಟ್, ಕುತೂಹಲದಿಂದ ನೋಡ್ತಾ ಇದ್ರು. ತುಂಬಾ ಜನ ಅಂದ್ರೆ ಇಂಡಸ್ಟ್ರಿನಲ್ಲೂ ತುಂಬಾ ಜನ ಸಿನಿಮಾ ನೋಡಿ ನನ್ಗೆ ಅಪ್ರಿಶಿಯೇಟ್ ಮಾಡಿದ್ರು. ವೆರಿ ಗುಡ್ ಎಡಿಟ್ ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ಒನ್ ಆಫ್ ಮೈ ನನ್ನ ಕರಿಯರ್ ಅಲ್ಲಿ ಒನ್ ಆಫ್ ದ ಮೈಲ್ ಸ್ಟೋನ್ ಸಿನಿಮಾ. ಓಕೆ ಸರ್, ಈಗ ಕ್ಯಾಮರಾಮನ್ ಆಗಿ, ಆಕ್ಟರ್ ಆಗಿ, ಎಡಿಟರ್ ಆಗಿ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು? ಈಗ ಸದ್ಯಕ್ಕೆ ಎಡಿಟರ್ ಆಗಿ 2 ಸಿನಿಮಾ ಮಾಡ್ತಾ ಇದೀನಿ. ಅಜಯ್ ರಾವ್ ಪ್ರೊಡಕ್ಷನ್ಸ್, ಅಜಯ್ ರಾವ್ ಆಕ್ಟ್ ಮಾಡಿರೋ ಯುದ್ಧಕಾಂಡ ಅಂತ ಒಂದು ಸಿನಿಮಾ. ಆಮೇಲೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಒಂದು ಸಿನಿಮಾ ಅಮೆರಿಕದಲ್ಲಿ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ವಿ. ಅದಕ್ಕೆ ಎಡಿಟರ್ ಆಗಿ ವರ್ಕ್ ಮಾಡಿದೀನಿ. ಕೆಲವು AL ಸಿನಿಮಾಟೋಗ್ರಫಿ ಮಾಡಿದೀನಿ, ಸ್ಟಿಲ್ ಫೋಟೋಗ್ರಾಫರ್ ವರ್ಕ್ ಮಾಡಿದೀನಿ, ಆಮೇಲೆ ಮೇಕಿಂಗ್ ವಿಡಿಯೋಸ್ ಮಾಡಿದೀನಿ. ಸೊ ಫಾರಿನ್ ಹೋದ್ಮೇಲೆ ಎಲ್ಲ ಕೆಲ್ಸಗಳು ಮಾಡ್ಬೇಕಾಗುತ್ತೆ. ಅದು ಮಾಡಕ್ ಮಜಾನು ಬರುತ್ತೆ. ಸೊ ಅದು ಇನ್ನೊಂದು ಶೆಡ್ಯೂಲ್ ಶೂಟಿಂಗ್ ಬಾಕಿ ಇದೆ, ಅದಕ್ಕೆ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಸೊ ಅಜಯ್ ರಾವ್ ಅವ್ರದ್ದು ಸಿನಿಮಾ ಯುದ್ಧಕಾಂಡ ಟ್ರಿಮ್ಮಿಂಗ್ ಮುಗೀತು. ಈಗ ಫೈನಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್, RR, ಸೌಂಡ್ ಎಫೆಕ್ಟ್ಸ್ ಮತ್ತೆ DA ಗೆ ಹೋಗ್ಲಿದೆ. ಈಗ ಮುಂದಿಂದು ಆಸ್ ಐ ಸೆಡ್ ಬೀಯಿಂಗ್ ಇನ್ ಪ್ರೆಸೆಂಟ್, ನಾನು ಮುಂದಿಂದೆಲ್ಲ ಪ್ಲಾನ್ ಮಾಡಿಲ್ಲ, ಮಾಡೋದು ಇಲ್ಲ, ತಾನಾಗೆ ಬರುತ್ತವೆ. ಸೊ ಹಾಗೆ ಹೋಗ್ತಾ ಇರ್ತೀನಿ. ಸೊ ಐ ಡೋಂಟ್ ನೋ, ಈಗ ಸದ್ಯಕ್ಕೆ ಇದ್ದ ಮಟ್ಟಿಗೆ ನಾಗತಿಹಳ್ಳಿ ಮೇಷ್ಟ್ರದ್ದು ಒಂದು ಸಿನಿಮಾ ಅಮೆರಿಕದಲ್ಲಿ ಶೂಟಿಂಗ್ ಮಾಡಿದೀವಿ. ಅದು ಟೈಟ್ಲ್ ಇನ್ನೂ ಅವರು ಕನ್ಫರ್ಮ್, ನಾವು 2 ಟೈಟ್ಲ್ ಅನ್ಕೊಂತಿದ್ದಾರೆ, ಅಮೆರಿಕ 2 ಅನ್ಕೊಂತಿದ್ದಾರೆ. ಸೊ ಅದು ಯಾವ್ದು ಡಿಸೈಡ್ ಆಗಿ ಗೊತ್ತಿಲ್ಲ. ಆಮೇಲೆ ಅಜಯ್ ರಾವ್ ಅವ್ರದ್ದು ಯುದ್ಧಕಾಂಡ. ಸೊ ಇವೆರಡರ ನಂತರ ನನ್ನ ಪರ್ಸನಲ್ ಜರ್ನಿಗಳೆಲ್ಲ ಮಧ್ಯದಲ್ಲಿ ಯಾವ್ದಾದ್ರು ನೆಕ್ಸ್ಟ್ ಸಿನಿಮಾ ಬಂದ್ರೆ ಮಾಡ್ತೀನಿ. ಸೊ ಹಾಗೆ ಹೋಗ್ತಾ ಇರ್ತೀನಿ. ಓಕೆ, ಅಮೆರಿಕ 2 ಅಲ್ಲಿ ಕಾಸ್ಟ್ಯೂಮ್ ಬಗ್ಗೆ ಹೇಳ್ಬೋದು. ಯಾರ್ಯಾರು ಆಕ್ಟ್ ಮಾಡ್ತಾರೆ, ಯಾರೆಲ್ಲ ಇದ್ದಾರೆ? ಅದರಲ್ಲಿ ನಿರೂಪ್ ಅವರು ಇದ್ದಾರೆ, ಪೃಥ್ವಿ ಅಂಬರ್ ಮತ್ತೆ ನಿರೂಪ್ ಅವರು ಇಬ್ರು ಲೀಡ್. ಶಾನ್ವಿ ಶ್ರೀವಾಸ್ತವ್ ಅವರು ಫಿಮೇಲ್ ಲೀಡ್. ಸೊ ಇವರು 3 ಮೇನ್ ಕಾಸ್ಟಿಂಗ್ ಅಲ್ಲಿ ಇದ್ದಾರೆ. ಆಮೇಲೆ ಮಂಡ್ಯ ರಮೇಶ್ ಅವರು ಇದ್ದಾರೆ, ಸಾಕಷ್ಟು ದೊಡ್ಡ ಕಲಾವಿದರು ಇದ್ದಾರೆ. ಸೊ ಅಮೆರಿಕದಲ್ಲಿ ಶೂಟ್ ಮಾಡಿದ್ದ ಪೋರ್ಷನ್ ಅಲ್ಲಿ ಇವರು 3 ಜನ ಇರ್ತಾರೆ. ಪೃಥ್ವಿ ಅಂಬರ್, ನಿರೂಪ್ ಭಂಡಾರಿ ಅಂಡ್ ಶಾನ್ವಿ ಶ್ರೀವಾಸ್ತವ್. ಸೊ ಇನ್ನೊಂದ್ 2 ಸಣ್ಣ ಶೆಡ್ಯೂಲ್ ಇದೆ, ಅದು ಸದ್ಯದಲ್ಲೇ ಮುಗಿಸ್ತಾರೆ. ಸೊ ಅದು ಮುಗಿದ ತಕ್ಷಣ ಎಡಿಟಿಂಗ್ ಮಾಡಿ. ನೀವು ಎಡಿಟರ್ ಅದಕ್ಕೆ? ಹೌದು, ನಾನೇ ಎಡಿಟರ್. ಅಮೆರಿಕದಲ್ಲಿ ಎಷ್ಟು ದಿನ ಶೂಟ್ ಮಾಡಿದ್ರಿ? ಅಲ್ಲೊಂದು 40 days ಶೂಟಿಂಗ್ ಮಾಡಿದ್ವಿ. 40 days. ಅಲ್ಲಿ ಯಾವ್ದಾದ್ರು ಒಂದು ಮರೆಯಲಾಗದ ಇನ್ಸಿಡೆಂಟ್ ಏನಾಗಿದೆಯಾ ಅಮೆರಿಕದಲ್ಲಿ ಆಗಿದ್ದು? ಮರೆಯಲಾಗದಂದ್ರೆ ಒಂದು 10 ದಿನ ಆದ ತಕ್ಷಣ ಚಳಿ ಜಾಸ್ತಿ ಆಯ್ತು. ಎಲ್ರು ಚಳಿನಲ್ಲಿ ಕೊರಿತಾ ಇದ್ರು. ಬಟ್ ನಾನು ತುಂಬಾ ಎಂಜಾಯ್ ಮಾಡಿದೆ. ನನಗೆ ಚಳಿ ಇಷ್ಟ. ಮರೆಯಲಾಗೋದು ಅಂತಂದ್ರೆ ಲಾಸ್ಟ್ಗೆ ಒಂದು 10-12 days ಬೆಳಗಿನ ಜಾವ 2 ಗಂಟೆಗೆ ಹೊರಡ್ತಿದ್ವಿ. ಕತ್ಲೆನಲ್ಲಿ ಹೋಗ್ತಿದ್ವಿ, ಎಲ್ಲಿ ಹೋಗ್ತಿದ್ವಿ ಅಂತ ಗೊತ್ತಿರ್ತಿರ್ಲಿಲ್ಲ. ಅಲ್ಲಿ ಹೋಗಿ ಇಳಿದ ಬೆಳಕಾಗ್ತಿದ್ದಂಗೆ ಒಂದು ಅದ್ಭುತವಾದಂತ ಒಂದು ಲೊಕೇಶನ್. ಮತ್ತೆ ಸಾಯಂಕಾಲ ಶೂಟಿಂಗ್ ಮುಗಿದ್ಮೇಲೆ ಮತ್ತೆ ಕತ್ಲೆಲ್ಲೇ ಬರ್ತಿದ್ವಿ. ಒಂದೇ ಒಂದಿನ ಸ್ವಲ್ಪ ಡಿಲೇ ಆಗಿದ್ದಕ್ಕೆ ಬೆಳಕ್ ಹರಿಯೋತ್ತಿಗೆ ಹೊರಟ್ವಿ. ಅವಾಗ ಆ ಲ್ಯಾಂಡ್ಸ್ಕೇಪ್ ಎಲ್ಲ ನೋಡಿ ರೋಮಾಂಚನ ಆಗೋಯ್ತು. ಆ ಒಂದು ಯಾಕೆಂದ್ರೆ ಒಂದು ದಾರಿನೇ 2.5-3 hours 4 hours ಒನ್ ವೇ ಟ್ರಾವೆಲ್ ಇರ್ತಿತ್ತು. ಸೊ 2:30 ಹೊರಟ್ರೆ 6:30 7 ಗಂಟೆಗೆ ರೀಚ್ ಆಗ್ತಿದ್ವಿ. ಮತ್ತೆ ರಾತ್ರಿ ಹೊರಟು ತಡರಾತ್ರಿ ಬರ್ತಿದ್ವಿ. ಸೊ ಆಮೇಲೆ ಎಲ್ರೂ ಒಂದೇ ಒಂದು ದೊಡ್ಡ ಬಂಗ್ಲೆನಲ್ಲಿ ಸ್ಟೇ ಮಾಡ್ತಿದ್ವಿ, 2 ದೊಡ್ಡ ಬಂಗ್ಲೆನಲ್ಲಿ. ಸೊ ಒಂಥರ ಎಲ್ರು ಒಂದು ಫ್ಯಾಮಿಲಿ ತರ ಒಂದೇ ಕಡೆ ಇದ್ದು, ಸೊ ಎಲ್ರು ಒಟ್ಟಿಗೆ ಟ್ರಾವೆಲ್ ಮಾಡೋದು, ಎಲ್ರು ಒಟ್ಟಿಗೆ ಬರೋದು, ಶೂಟಿಂಗ್ ಮುಗಿಸ್ಕೊಂಡು ಒಟ್ಟಿಗೆ ಬರೋದು, ಎಲ್ರು ಒಂದೇ ಒಂದು ದೊಡ್ಡ ಮನೆಯಲ್ಲಿ ಸ್ಟೇ ಮಾಡೋದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಈಗ ನೀವೊಂದು ಕನಸು ಇಟ್ಕೊಂಡು ಬಂದ್ರಿ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರಬೇಕು, ನೀವೊಂದು ಸಾಧನೆ ಮಾಡಿದಿರಿ, ಒಂದು ಸ್ಟೇಬಲ್ ಆಗಿದಿರಿ, ಇನ್ನಷ್ಟು ಸಾಧನೆಗಳಿಗೆ ಬುನಾದಿ ಹಾಕಿದಿರಿ. ನಿಮ್ಮ ತರಾನೇ ಕನಸಿಟ್ಕೊಂಡು ಬರುವಂತಹ ಯಂಗ್ಸ್ಟರ್ಸ್ಗೆ ನೀವು ಕೊಡೋ ಬೆಸ್ಟ್ ಅಡ್ವೈಸ್ಗಳೇನು? ಅದೇ, ನನ್ನ ಕನಸುಗಳು ಹೈಸ್ಕೂಲ್ನಿಂದ ಶುರುವಾದದ್ದು. ಕ್ಯಾಮರಾಮನ್ ಆಗ್ಬೇಕು ಅಂತ ಬಂದವನು. ಆ ಕ್ಯಾಮರಾಮನ್ ಆಗ್ಬೇಕು ಅನ್ನೋ ಛಲದಲ್ಲಿ
ಮಧ್ಯದಲ್ಲಿ ಏನ್ ಸಿಕ್ತೋ ಅವುಗಳನ್ನೆಲ್ಲ ಮಾಡ್ಕೊಂಡ್ ಬಂದೆ. ಅಂದ್ರೆ ಆಕ್ಸಿಡೆಂಟಲ್ ಎಡಿಟರ್ ಆದೆ, ಆಕ್ಸಿಡೆಂಟಲ್ ಆಕ್ಟರ್ ಆದೆ, ಆಕ್ಸಿಡೆಂಟಲಿ ಪ್ರೊಡಕ್ಷನ್ ಎಲ್ಲ ಹ್ಯಾಂಡಲ್ ಮಾಡಕ್ ಶುರು ಮಾಡಿದೆ. ಕೊನೆಗೆ ನಾನು ಇಷ್ಟು ವರ್ಷಗಳು ನಾನು ಶೂಟಿಂಗ್ ಮಾಡಿದ್ರು, ಸಾಕಷ್ಟು ಸಿನಿಮಾಗಳಿಗೆ ಹೆಲಿಕಾಪ್ಟರ್ ಇಂದ ಶೂಟ್ ಮಾಡಿದ್ರು, ಆಡ್ಸ್ ಮಾಡಿದ್ರು, ಏನೇ ಮಾಡಿದ್ರು, ಕೊನೆಗ ಒಂದು ಆ ದೊಡ್ಡ ಸ್ಕ್ರೀನ್ ಅಲ್ಲಿ ಇಂಡಿವಿಜುವಲ್ ಆಗಿ ಸಿನಿಮಾಟೋಗ್ರಾಫರ್ ಅಂತ ಹೆಸರು ಬರ್ಲಿಕ್ಕೆ ಇಟ್ ಟುಕ್ ಮಿ 20 years. ಅಂದ್ರೆ ಇಂಡಸ್ಟ್ರಿಗೆ ಬಂದು 20 years ಆದ್ಮೇಲೆ ಸಿನಿಮಾಟೋಗ್ರಫಿ ಶ್ರೀ ಕ್ರೇಜಿ ಮೈಂಡ್ಸ್ ಅಂತ ಬರ್ಲಿಕ್ಕೆ ದಟ್ ವಾಸ್ ಮೈ ಟಾರ್ಗೆಟ್. ಬಟ್ ನಾನು ಡೆಬ್ಯೂ ಮಾಡಿದಂತ ಮುಸ್ಸಂಜೆ ಮತ್ತು ಆಸ್ ಅನ್ ಎಡಿಟರ್, ಆಕ್ಸಿಡೆಂಟಲ್ ಎಡಿಟರ್, ಅದು ಸೂಪರ್ ಹಿಟ್ ಆಯ್ತು ಸಿನಿಮಾ. ಅದಾದ್ಮೇಲೆ ಸಾಕಷ್ಟು ಸಿನಿಮಾಗಳು ಹಿಟ್ ಆಯ್ತು ಎಡಿಟರ್ ಆಗಿದ್ದು. ಆದ್ರೆ ಒಳಗಡೆ ಒಬ್ಬ ಕ್ಯಾಮರಾಮನ್ ಆಗ್ಬೇಕು ಅಂತ ಬಂದವನ್ ಇದ್ನಲ್ಲ, ಅದು ಬರ್ಲಿಕ್ಕೆ 20 ವರ್ಷ ಆಯ್ತು. ಆ ಒಂದು ವೇಟ್, ಆ ಒಂದು ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾರಿಗೇ ಆಗ್ಲಿ. ನಾವು ಅನ್ಕೊಂಡಿದ್ದು ಮಾಡ್ಬೇಕು ಅಂತಂದ್ರೆ ಅದು ಇಮಿಡಿಯೇಟ್ ಆಗಿ ಆಗತ್ತೇನೋ ಆಗತ್ತೇನೋ ಗ್ಯಾರಂಟಿ ಇಲ್ಲ. ವಿ ಹ್ಯಾವ್ ಟು ವೇಟ್ ಪೇಷನ್ಸ್ ಆಗಿ. ಆ ವೇಟ್ ಮಾಡ್ಲಿಕ್ಕೆ ಅಂಥದೇ ಒಂದು ಪ್ರೊಫೆಷನ್ ಆಯ್ತು ನನ್ಗೆ ಎಡಿಟಿಂಗ್. ಯಾಕೆಂದ್ರೆ ಎಡಿಟಿಂಗ್ ಯು ಹ್ಯಾವ್ ಟು ಹ್ಯಾವ್ ಲಾಟ್ ಆಫ್ ಪೇಷನ್ಸ್, ತುಂಬಾ ಪೇಷನ್ಸ್ ಇರಬೇಕು. ಯು ಹ್ಯಾವ್ ಟು ಬಿ ಎ ಯೋಗಿ ಟು ಬಿ ಎನ್ ಎಡಿಟರ್. ಸೊ ಆ ಪೇಷನ್ಸ್ ಇರುವಂತ ಸ್ಟ್ರೀಮ್ ಲೈನ್ ಹಿಡ್ಕೊಂಡು ಬಂದು ಕ್ಯಾಮ್ರಾ ವರ್ಕ್ ಮಾಡಿದೆ, ಅದು ಸೂಪರ್ ಹಿಟ್ ಆಯ್ತು. ಕ್ಯಾಮ್ರಾ ವರ್ಕ್ ಎಡಿಟಿಂಗ್ ಎರಡೂ ಮಾಡಿದ್ದು. ಸೊ ಅದು ನನಗೆ ತುಂಬಾ ಖುಷಿ ಕೊಡ್ತು. ಅಂದ್ರೆ ನಾನ್ ಶೂಟ್ ಮಾಡಿದ್ದನ್ನ ನಾನೇ, ಯಾಕಂದ್ರೆ ಯಾರೋ ಶೂಟ್ ಮಾಡಿದ್ನ ನಾನೇ ಎಡಿಟ್ ಮಾಡ್ತಿದ್ದೆ, ನಾನ್ ಶೂಟ್ ಮಾಡಿದ್ದನ್ನ ನಾನೇ ಎಡಿಟ್ ಮಾಡಿ ಅದು ಪರದೆ ಮೇಲೆ ಬಂದು ಅದು ಹಿಟ್ ಆದಾಗ ಆ ಒಂದು ಖುಷಿನೇ ಬೇರೆ. ಸೊ ಐ ಥಿಂಕ್ ಕಂಪ್ಲೀಟ್ ಅಂತ ಹೇಳಲಿಕ್ಕಾಗಲ್ಲ. ನಾ ಅನ್ಕೊಂಡಿದ್ದನ್ನ ಸಾಧಿಸೋ ಹಾಗೆ ಆಯ್ತು. ಇನ್ನು ಮುಂದಕ್ಕೆ ಏನೇನ್ ಮಾಡ್ತೀನಿ ಏನೋ ಸಣ್ಣ ಪುಟ್ಟ ಪ್ಲಾನ್ಗಳಿದೆ. ಅದು ಡೆಫಿನೆಟ್ಲಿ ಆಗೇ ಆಗುವಂತ ಒಂದು ನಂಬಿಕೆ ಇದೆ ನನಗೆ. ಯಾಕೆಂದ್ರೆ ಇದಾದ್ಮೇಲೆ ಅದಾಗದೆ ಇರುತ್ತೆ. ಇದಕ್ಕೆ 20 ವರ್ಷ ಕಾದಿದ್ದೀನಿ, ಇನ್ನೂ ಸಾಕಷ್ಟು ಇದೆ ಮಾಡೋದಕ್ಕೆ, ಹಂಗೆ ಮಾಡ್ತಾ ಹೋಗೋದು. ಸೊ ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೆವರ್ ಲೂಸ್ ಹೋಪ್. ನನಗೆ ಒಂದು 2 ಲೈಫಲ್ಲಿ, ಬಿಗಿನಿಂಗ್ ಅಲ್ಲಿ, ಆಮೇಲೆ ಒಂದು ಸ್ವಲ್ಪ ವರ್ಷಗಳಾದ ನಂತರ 2 ಪಾಯಿಂಟ್ ಅಲ್ಲಿ ಐ ಕ್ವಿಟ್ ಅನ್ನೋ ಒಂದು ಮೊಮೆಂಟ್ ಬರುತ್ತೆ ಎಲ್ರಿಗೂ. ಯಾಕೆಂದ್ರೆ ಒಂದು ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ, ಏನೋ ಒಂದು ಇಟ್ ವಿಲ್ ಬಿ ಗೋಯಿಂಗ್ ಅಗೇನ್ಸ್ಟ್ ಯುವರ್ ಇದು. ಐ ಕ್ವಿಟ್ ಅನ್ನೋ ಮೊಮೆಂಟ್ ಬರುತ್ತೆ. ಐ ಕ್ವಿಟ್ ಅನ್ನೋ ಮೊಮೆಂಟ್ ಅಲ್ಲಿ ಯು ಜಸ್ಟ್ ಹೋಲ್ಡ್ ಆನ್, ಪೇಷನ್ಸ್ ಇಂದ ಕಂಟಿನ್ಯೂ. ಆ ಐ ಕ್ವಿಟ್ ಅನ್ನೋ ಮೊಮೆಂಟ್ ಈಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಅವಾಗ ಏನಾದ್ರು ಐ ಕ್ವಿಟ್ ಅಂತ ಬಿಟ್ಬಿಟ್ಟಿದ್ರೆ ಈಗ ಈ ಸ್ಟೇಜ್ ತಲುಪಕ್ಕೆ ಆಗ್ತಾನೆ ಇರ್ಲಿಲ್ಲ. ಯಾವ ಮೂಮೆಂಟ್ ಅದು ನೆನಪಿದ್ಯಾ? ಫಸ್ಟ್ ಜಾಬ್ ನಂದು ಆಸ್ ಎ ಕ್ಯಾಮರಾ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡಿದ್ದೆ. 4 ತಿಂಗಳು ಕೆಲಸ ಮಾಡಿದೆ ಅಷ್ಟೇ. ಏನಂದ್ರೆ ನನ್ನ ಮೈಂಡ್ ಅಲ್ಲಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗ್ಬಿಟ್ಟೆ ಅಂದ್ರೆ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗ್ಬಿಟ್ಟೆ ಅಂತ. ಆದ್ರೆ ಕ್ಯಾಮ್ರಾಮನ್ ಕ್ಯಾಮರಾ ಅಸಿಸ್ಟೆಂಟ್ಗೂ ಬಹಳ ವ್ಯತ್ಯಾಸ ಇದೆ. ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಅಂದ್ರೆ ಕ್ಯಾಮ್ರಾಮನ್ಗೆ ಹೆಲ್ಪ್ ಮಾಡೋದು, ಲೈಟಿಂಗ್ ಅದು ಇದ್ರಲ್ಲಿ. ಕ್ಯಾಮ್ರಾ ಅಸಿಸ್ಟೆಂಟ್ ಅಂದ್ರೆ ಕ್ಯಾಮ್ರಾ ಟ್ರೈಪಾಡು, ಕ್ಯಾಮ್ರಾ ಹೊತ್ಕೊಂಡು ಹೋಗೋದು. ಸೊ ಕೈಂಡ್ ಆಫ್ ಮೆಕ್ಯಾನಿಕಲ್ ಲೇಬರ್ ಜಾಬ್. ಸೊ ಅವಾಗ ತುಂಬಾ ಒಂದು ಟಫ್ ಪೀರಿಯಡ್. ಯಾಕಂದ್ರೆ ಆ ಇದ್ದಿದ್ದ ಎನ್ವಿರಾನ್ಮೆಂಟ್ ಇಟ್ ವಾಸ್ ನಾಟ್ ಎನ್ಕರೇಜಿಂಗ್. ಸೊ ತುಂಬಾ ಒಂದು ಲೋ ಮೊರಾಲ್ ಇರುವಂತ ಸಿಚುವೇಶನ್ ಇತ್ತು. ಅವಾಗ ಏನ್ ಮಾಡ್ತಾ ಇದ್ದೀನಿ ನಾನು ಅಂತ ಅನ್ಸಿತ್ತು. ಅವಾಗ ಪೇಷನ್ಸ್ ಇಂದ ಇದ್ದೆ. ಅದಾದ ನಂತರ ಫಸ್ಟ್ ಸಿನಿಮಾ ಮಾಡುವಾಗ ನನಗೆ ಕಲ್ಚರ್ ಶಾಕ್. ಯಾಕೆಂದ್ರೆ ಸಿನಿಮಾ ವರ್ಕ್ ಮಾಡೋ ರೀತಿ ಬೇರೆ, ಕಾರ್ಪೊರೇಟ್ ವರ್ಲ್ಡೇ ಬೇರೆ. ಸಿನಿಮಾ ತುಂಬಾನೇ ನನ್ಗೆ ಇಲ್ಲಿ ಒಂದು ಹೈರಾರ್ಕಿ ಲೆವೆಲ್ಸ್ ಇರೋದು, ಆಮೇಲೆ ಟಫ್ ಸಿಚುವೇಶನ್ಸ್ ಅಲ್ಲಿ ಶೂಟಿಂಗ್ ಎಲ್ಲ ಮಾಡ್ಬೇಕಾಗಿರೋದು, ಪ್ರೆಷರ್ ಇರೋದು. ಸೊ ಅವಾಗ್ಲೂ ಒಂದು ಪಾಯಿಂಟ್ ಅಲ್ಲಿ ಐ ಕ್ವಿಟ್ ಅನ್ನೋ ಒಂದು ಸ್ಟೇಜ್ ಬಂದಿತ್ತು. ಬಟ್ ಫಾರ್ಚುನೇಟ್ಲಿ ಅದೇ ಸಿನಿಮಾದಲ್ಲಿ ಕ್ಯಾಮ್ರಾ ಮುಂದೆ ಹೋಗಿ ನಿಂತು ಒಂದು ಸಣ್ಣ ಪಾತ್ರ ಮಾಡಿದೆ. ಕ್ಯಾಮ್ರಾ ಮುಂದೆ ಹೋಗಿ ನಿಂತು ಫಸ್ಟ್ ಡೇ ಕ್ಯಾಮ್ರಾ ಫೇಸ್ ಮಾಡಿದಾಗ ಅಲ್ಲೊಂದು ವೈಬ್, ಇಡೀ ಸೆಟ್, ಲೈಟ್ ಬಾಯ್ ಇಂದ ಹಿಡಿದು, ಸೆಟ್ ಹುಡುಗರಿಂದ ಹಿಡಿದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಎಲ್ಲರಲ್ಲೂ ಅನ್ಸೆಡ್ ಒಂದು ಸಪೋರ್ಟ್ ಇತ್ತು. ಅಂದ್ರೆ ಹೇಳ್ದಿರಾ ಒಂದು ಸಪೋರ್ಟ್ ಅಂದ್ರೆ ಆ ವೈಬ್ಸ್ ಅಲ್ಲೇ ಇತ್ತು. ಯಾಕೆಂದ್ರೆ ಅವ್ರಿಗೇನಂದ್ರೆ ಒಬ್ಬ ಟೆಕ್ನಿಷಿಯನ್ ಕ್ಯಾಮ್ರಾ ಮುಂದೆ ಹೋಗಿದ್ದಾನೆ, ಒಬ್ಬ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಕ್ಯಾಮ್ರಾ ಮುಂದೆ ಹೋಗಿ ಆಕ್ಟ್ ಮಾಡ್ತಾ ಇದ್ದಾನೆ, ಅವನಿಗೆ ನಮ್ಮ ಸಪೋರ್ಟ್ ಅಂತ ಒಂದು ವೈಬ್ ಇತ್ತು.
ಆ ವೈಬ್ ನನ್ಗೆ ಫುಲ್ ಟರ್ನ್ ಓವರ್. ಅವತ್ತು ಡಿಸೈಡ್ ಮಾಡಿದೆ, ಇಲ್ಲ ಇಲ್ಲೇ ಇರ್ತೀನಿ, ಮಾಡೇ ಬಿಡೋಣ ಅಂತ. ದಟ್ ಆ ಒಂದು ಪಾಯಿಂಟ್ ಅಲ್ಲಿ ಯು ಸ್ಟಿಕ್ ಆನ್ ಟು ಇಟ್, ಯು ಕ್ಯಾನ್ ಡೂ ವಾಟ್ ಎವರ್ ಯು ಹ್ಯಾವ್ ಏಮ್ಡ್ ಅಟ್. ಇಟ್ಸ್ ನಾಟ್ ಎನ್ ಈಸಿ ರೈಡ್, ಇಟ್ ಈಸ್ ಟಫ್. Sometimes it is a little frustrating, but you have to enjoy that pain also. No pain, no gain antaralla. You have to enjoy that pain. You will, you'll be successful. ಓಕೆ, ಈಗ ಒಬ್ಬ ಎಡಿಟರ್ಗೆ ಟೂಲ್ ನಾಲೆಜ್ ಇದ್ರೆ ಸಾಕಾಗಲ್ಲ. ಟೆಕ್ನಿಕಲಿ ಅವನು ತುಂಬಾ ಸೌಂಡ್ ಇದ್ರು ಅವ್ನು ಬೆಸ್ಟ್ ಎಡಿಟರ್ ಆಗಲ್ಲ. ಅದ್ರ ಜೊತೆ ಅವನಿಗೆ ಏನಿರ್ಬೇಕು ಎಡಿಟರ್ಗೆ? ಪೇಷನ್ಸ್ ಒಂದು ಹೇಳಿದ್ರಿ, ಅದ್ ಬಿಟ್ಟು ಏನಿರ್ಬೇಕು? ಒಬ್ಬ ಎಡಿಟರ್ ಆಗಿ ಸಿಸ್ಟಮ್ ಮುಂದೆ ಕೂತು 4 ಕೀ ಒತ್ತೋದಲ್ಲ. ಸಿ, ಇಟ್ಸ್ ಸಿಸ್ಟಮ್ ಇಸ್ ಜಸ್ಟ್ ಎ ಟೂಲ್. ಎಡಿಟ್ ಹ್ಯಾಪನ್ಸ್ ಹಿಯರ್. ಅಂದ್ರೆ ಇಲ್ಲಿ ಎಡಿಟ್ ಆಗ್ಬೇಕು. ಇಲ್ಲಿ ಎಡಿಟ್ ಆಗ್ಬೇಕು ಅಂದ್ರೆ ಅವನಿಗೆ ಸಿನಿಮಾ, ಅವನು ಒಳ್ಳೆ ಪ್ರೇಕ್ಷಕನಾಗಿರ್ಬೇಕು. ಒಬ್ಬ ಒಳ್ಳೆ ಎಡಿಟರ್ ಆಗ್ಬೇಕಂದ್ರೆ ಅವನು ಒಳ್ಳೆ ಪ್ರೇಕ್ಷಕನಾಗಿರ್ಬೇಕು. ಒಬ್ಬ ಒಳ್ಳೆ ಪ್ರೇಕ್ಷಕ ಅಂದ್ರೆ ಒಂದು ಸಿನಿಮಾ ನೋಡುವಾಗ ನಿನಗೇನ್ ಇಷ್ಟ ಆಯ್ತು, ಪಕ್ಕದಲ್ಲಿ ಇದ್ದವನಿಗೆ ಏನ್ ಇಷ್ಟ ಆಯ್ತು, ಎಲ್ರಿಗೂ ಏನ್ ಇಷ್ಟ ಆಯ್ತು. ದೇರ್ ವಿಲ್ ಬಿ ಒನ್ ಕಾಮನ್ ಫ್ಯಾಕ್ಟರ್ ಫಾರ್ ಅ ಹಿಟ್ ಸಿನಿಮಾ. ಒಬ್ಬನಿಗೆ ಇಷ್ಟ ಆದ್ರೆ ಅಲ್ಲ, ಎಲ್ರಿಗೂ ಇಷ್ಟ ಆಗ್ಬೇಕು. ಎಲ್ರಿಗೂ ಒಂದೇ ವಿಷಯ ಇಷ್ಟ ಆಗ್ಬೇಕು ಅಂತಿಲ್ಲ, ಎಲ್ರಿಗೂ ಬೇರೆ ಬೇರೆ ವಿಷಯ ಇಷ್ಟ ಆಗಿ ಕಲೆಕ್ಟಿವ್ಲಿ ಒಂದ್ ಸಿನಿಮಾ ಹಿಟ್ ಆಗತ್ತೆ. ಅದು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ಬೇಕಂದ್ರೆ ಯು ಶುಡ್ ಬಿ ಎ ಗುಡ್ ಅಬ್ಸರ್ವರ್, ಯು ಶುಡ್ ಬಿ ಎ ಗುಡ್ ವ್ಯೂವರ್ ಟು ಬಿಕಮ್ ಎ ಗುಡ್ ಎಡಿಟರ್. Only if you're a good audience, you can become a good editor. Because as an editor, you are the first audience. ನಿಮ್ಮ ಸಿನಿಮಾನ ಫಸ್ಟ್ ನೋಡೋದು ನೀವೇ ಎಡಿಟರ್ ಆಗಿ. ನಿಮ್ಮ ಫೇವರೇಟ್ ಎಡಿಟರ್ ಯಾರು? ಇಲ್ಲ, ಆಕ್ಚುಲಿ ಟು ಬಿ ವೆರಿ ವೆರಿ ಫ್ರಾಂಕ್, ನಾನು ಎಡಿಟರ್ ಆಗ್ಬೇಕು ಅಂತ ಬಂದವನಲ್ಲ. ಸೊ ಬಟ್ ಕೆಲವು ಎಡಿಟ್ಸ್ ಅಂದ್ರೆ 1-2-3 ಹೆಸರುಗಳು ಅಂದ್ರೆ, ಹಿಂದಿನಲ್ಲಿ ಬಂಟಿ ನಾಗಿ ಅಂತ ಅವರು, ಆಮೇಲೆ ತಮಿಳಲ್ಲಿ ಸುರೇಶ್ ಅರಸ್, ತಮಿಳ್ ಕನ್ನಡ ಎಲ್ಲ ಮಾಡಿದ್ದಾರೆ ಸುರೇಶ್ ಅರಸ್ ಅವರು. ಆಮೇಲೆ ಇನ್ನೊಂದಿಬ್ರು ಅವ್ರ ಹೆಸರು ಮರ್ತೆ. ಸೊ ಸೌತ್ ಇಂಡಿಯಾ ಅಂದ್ರೆ ಪ್ಯಾನ್ ಇಂಡಿಯಾನೇ ಸುರೇಶ್ ಅರಸ್ ಅವರು, ಅವರ ಎಡಿಟಿಂಗ್ ಅಂದ್ರೆ ಮಾಲ್ಗುಡಿ ಡೇಸ್ ಇಂದ ಅವರು ಎಡಿಟರ್. ಅವರ ಸಿನಿಮಾಗಳು ಆಸ್ ಎ ಅಂದ್ರೆ ನೆಗೆಟಿವ್ ಟೈಮ್ ಅಲ್ಲಿ ಅವ್ರು ಮಾಡಿರೋ ಎಡಿಟಿಂಗ್ ಸಿನಿಮಾಗಳು ನೋಡಿದ್ರೆ ಈಗಲೂ ಮೈ ಜುಮ್ ಅನ್ಸುತ್ತೆ. ರೋಜಾ, ಬಾಂಬೆ ಆಗ್ಲಿ, ಮಾಲ್ಗುಡಿ ಡೇಸ್ ಆಗ್ಲಿ. ಆಮೇಲೆ ಹಿಂದಿನಲ್ಲಿ ಒಂದಿಬ್ರು ಇದ್ದಾರೆ, ಬಂಟಿ ನಾಗಿ ಅಂತ ಒಬ್ರು ಎಡಿಟರ್. ಸೊ ಆಮೇಲೆ ಕೆಲವು ಎಲ್ಲ ಸಿನಿಮಾಗಳು ನಾನು ಟು ಬಿ ವೆರಿ ಫ್ರಾಂಕ್ ಹೆಸರುಗಳು ನೋಡ್ತಿದ್ರು, ಆ ವರ್ಕ್ ಇಷ್ಟ ಆಯ್ತು ಅಂದ್ರೆ ಅದು ತಲೆಯಲ್ಲಿ ಕೂತ್ಬಿಡುತ್ತೆ. ಹೆಸರುಗಳು, ಐ ಆಮ್ ಬ್ಯಾಡ್ ವಿತ್ ನೇಮ್ಸ್, ಸೊ ಹೆಸರುಗಳು ನೆನಪಿರಲ್ಲ. ಬಟ್ ವರ್ಕ್ ಈ ಸಿನಿಮಾ ಇಂಥವ್ರು ಮಾಡಿ, ಈ ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಮಾಡಿದವರು ಅನ್ನೋಷ್ಟು ನೆನಪಿರೋದು ನನಗೆ. ಓಕೆ, ಈಗ ಕ್ಯಾಮರಾಮ್ಯಾನ್ ಆಗಿ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಯಾವ್ದು? ಇಂಥ ಒಂದು ಸಿನಿಮಾಕ್ಕೆ ನಾನು ಕ್ಯಾಮರಾ ವರ್ಕ್ ಮಾಡಬೇಕು. ಇಲ್ಲ, ಆ ರೀತಿ ಒಂದೊಂದು ತುಂಬಾ ಸರಿ ತುಂಬಾ ಸಿನಿಮಾಗಳು ಅಂದ್ರೆ ಕೆಲವು ಸಿನಿಮಾಗಳು ನೋಡಿದಾಗ ಈ ಸಿನಿಮಾದಲ್ಲಿ ನಾನು ಎಡಿಟ್ ಮಾಡ್ಬೇಕಿತ್ತು, ಈ ಸಿನಿಮಾದಲ್ಲಿ ನಾನು ಕ್ಯಾಮ್ರಾ ವರ್ಕ್ ಮಾಡ್ಬೇಕಿತ್ತು ಅನ್ಸಿದ್ದುಂಟು. ಸಾಕಷ್ಟಿವೆ. ಯಾಕಂದ್ರೆ ಒಂದು ಸಿನಿಮಾ ವರ್ಲ್ಡ್ ಇಸ್ ನೋಷನ್. ಯಾಕಂದ್ರೆ ಎಲ್ಲಾ ಭಾಷೆಯ ಸಿನಿಮಾಗಳು ನೋಡ್ತೀವಿ, ಎಲ್ಲಾ ಭಾಷೆಯ ಸಿನಿಮಾಗಳು ಇಷ್ಟ ಆಗತ್ತೆ. ಇಂಥ ಸಿನಿಮಾಲ್ ಕೆಲಸ ಮಾಡಬೇಕಿತ್ತಯ್ಯ ಅಂತ ಎಷ್ಟೋ ಸರಿ ಅನ್ಸಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಾನ್ ಮಾಡಿರೋ ಸಿನಿಮಾಗಳೇ ನೋಡೋದು, ಹಬ್ಬ ಆ ಸಿನಿಮಾ ಮಾಡಕ್ ಒಂದು ಅವಕಾಶ ಸಿಕ್ತಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇನ್ನು ಸಾಕಷ್ಟು ಮಾಡೋದಿದೆ ಅನ್ನೋ ಒಂದು ಇದು ಏನಂತಾರೆ, ಒಂದು ಅರ್ಜ್ ಕೂಡ ಇದೆ. ಸಾಕಷ್ಟು ಸಿನಿಮಾಗಳು ನೋಡಿದಾಗ ಇದ್ರಲ್ಲಿ ಕಸ ಹೊಡೆದಿದ್ರು ಚೆನ್ನಾಗಿದ್ದಿರೋದಲ್ಲ, ಫರ್ಗೆಟ್ ಕ್ಯಾಮ್ರಾ ವರ್ಕ್, ಫರ್ಗೆಟ್ ಎಡಿಟಿಂಗ್, ಈ ಸಿನಿಮಾ ಸೆಟ್ ಅಲ್ಲಿ ಕಸ ಹೊಡೆದಿದ್ರು ಖುಷಿ ಗುರು ಅಂತ ಅನ್ಸೋ ಸಿನಿಮಾಗಳು ಈಗ್ಲೂ ಅನ್ಸತ್ತೆ. ಈಗ್ಲೂ ನನಗೆ ಯಾವುದೇ ರೆಕಾರ್ಡಿಂಗ್ ಸ್ಟುಡಿಯೋ ಹೋಗಿ ಆ ಒಂದು ರೆಕಾರ್ಡಿಂಗ್ ಸ್ಟುಡಿಯೋದ ಒಂದು ಸ್ಮೆಲ್ ಇರುತ್ತೆ. ಅದು ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಎಂಟರ್ ಆದಾಗ ಒಂದು ಐ ಆಮ್ ಜಸ್ಟ್ ಅ ಸ್ಟೂಡೆಂಟ್, ಇವತ್ತು ನನ್ನ ಫಸ್ಟ್ ಡೇ ಆಫ್ ಮೈ ಇಂಡಸ್ಟ್ರಿ ಅಂತ ಅನ್ಸತ್ತೆ. ಯಾಕಂದ್ರೆ ನಾನು ಫಸ್ಟ್ ಫ್ಯೂ ಡೇಸ್ ನನ್ಗೆ ಆ ರೆಕಾರ್ಡಿಂಗ್ ಯಾವ್ದೋ ಒಂದು ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಹೋದಂತ ನೆನಪುಗಳು ಈಗ್ಲೂ ಅನ್ಸತ್ತೆ. ದೇರ್ ಇಸ್ ಸೋ ಮಚ್ ಟು ಲರ್ನ್. ಪ್ರತಿಯೊಂದು ಒಳ್ಳೆ ಸಿನಿಮಾ ನೋಡಿದಾಗ್ಲೂ ಇದ್ರಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ಅಂತ ಅನ್ಸುತ್ತೆ. ಬಟ್ ಆಸೆಗೆ ಮಿತಿ ಇಲ್ಲ.
ಬಟ್ ಮಾಡಿರೋದ್ರಲ್ಲಿ ಒಂದ್ ಸ್ವಲ್ಪ ಎಷ್ಟೋ ಕೆಲಸಗಳು ಖುಷಿ ಕೊಟ್ಟಿರೋದ್ರಿಂದ ಐ ಆಮ್ ಹ್ಯಾಪಿ ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಡೂ ಮೋರ್ ಗುಡ್ ಫಿಲ್ಮ್ಸ್. ಅಂದ್ರೆ ಶಾರ್ಟ್ ನೋಡಿ ವಿಜುವಲ್ ಹೊಡಿಬೇಕು ಜನ, ಡೈಲಾಗ್ ನೋಡಿ ಅಲ್ಲ, ಶಾರ್ಟ್ ನೋಡಿ ವಿಜುವಲ್ ಹೊಡಿಬೇಕು. ಒಂದು ಕಟ್ ಅಂದ್ರೆ ಒಂದು ಬ್ಯಾಗ್ ಬಿಹೈಂಡ್ ದ ಸೀನ್ ವರ್ಕ್ ಮಾಡೋ ಒಬ್ಬ ಟೆಕ್ನಿಷಿಯನ್ ಕೆಲ್ಸಕ್ಕೆ ವಿಜುವಲ್ ಬೀಳತ್ತಲ್ಲ, ಅದು ಖುಷಿ ಕೊಡುತ್ತೆ. ನನ್ನ ವಿಷಯದಲ್ಲಿ ಆಗಿದೆ ಅವು. ಕ್ಯಾಮ್ರಾ ವರ್ಕ್ ಮಾಡಿರೋ ಸಿನಿಮಾಗಳದ್ದು ಶಾರ್ಟ್ ನೋಡಿ ವಾವ್ ಅಂತ ವಿಜುವಲ್ ಹೊಡೆದಿದ್ದು ಖುಷಿ ಇದೆ. ನಾನು ಆಕ್ಟ್ ಮಾಡಿರೋದ್ರಲ್ಲಿ ಯಾವ್ದೋ ಒಂದು ಸಿನಿಮಾ, ಒಂದು ಕ್ರಿಶ್ಚಿಯನ್ ಮ್ಯಾರೇಜ್ ಸ್ಟೋರಿ ಸಿನಿಮಾದಲ್ಲಿ ಒಂದು ಸಣ್ಣ ಡಾನ್ಸ್ ಬಿಟ್ ಮಾಡಿದೀನಿ. ಆ ಡಾನ್ಸ್ ಬಿಟ್ಗೆ ಜನ ವಿಜುವಲ್ ಹೊಡೆದಾಗ ನನಗ ಒಂದು ಖುಷಿ ಆಗಿದೆ. ಆಸ್ ಅನ್ ಆಕ್ಟರ್ ಒಂದು ವಿಜುವಲ್ ಬಿದ್ದಿದೆ, ಆಸ್ ಎ ಕ್ಯಾಮ್ರಾಮನ್ ಒಂದು ವಿಜುವಲ್ ಬಿದ್ದಿದೆ, ಆಸ್ ಅನ್ ಎಡಿಟರ್ ಒಂದು ವಿಜುವಲ್ ಬಿದ್ದಿದೆ. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಓಕೆ ಅನ್ನೋ ಅಷ್ಟು ಏನೋ ಒಂದು ಮಾಡಿರೋ ಒಂದು ಖುಷಿ ಇದೆ. ದಿಸ್ ಲಾಟ್ ಮೋರ್ ಟು ಡು. ಓಕೆ, ಇಡೀ ಲೈಫ್ ಟೈಮ್ ಅಲ್ಲಿ ಇದೊಂದು ಪಾತ್ರ ನಾನು ಮಾಡ್ಲೇಬೇಕು ಅನ್ನೋಂತ ಒಂದು ಕ್ಯಾರೆಕ್ಟರ್ ಯಾವುದು ನಿಮ್ಮ ಮಾಡ್ಲೇಬೇಕು ಇದನ್ನ ಲೈಫ್ ಟೈಮ್ ಅಲ್ಲಿ? ಅಂದ್ರೆ ಪಾತ್ರನ ಆಕ್ಟಿಂಗ್. ಅಯ್ಯೋ, ಅಂತ ವಿಷಯದಲ್ಲಿ ಹೇಳ್ಬೇಕಂದ್ರೆ ಕಮಲ್ ಹಾಸನ್ ಅವ್ರದ್ದು ಗುಣ ಅಂತ ಒಂದು ಸಿನಿಮಾ, ತುಂಬಾ ರಸ್ಟಿಕ್, ತುಂಬಾ ರಾ ಆಗಿರುತ್ತೆ. ಆ ತರ ಕ್ಯಾರೆಕ್ಟರ್ ಒಂದು ಮಾಡ್ಬೇಕು, ಆ ತರದ್ದು. ಓಕೆ, ತುಂಬಾ ರಾ ಆಗಿ, ತುಂಬಾ ವೆರಿ ರಿಯಲಿಸ್ಟಿಕ್, ಅನ್ಬಿಲೀವಬಲ್ ಕ್ಯಾರೆಕ್ಟರ್ ಗುಣ ಅಂತ ಒಂದು ಸಿನಿಮಾ. ಸೂಪರ್. ಇಷ್ಟೊತ್ತು ನಮ್ ಜೊತೆ ಮಾತಾಡಿದ್ರಿ, ನಿಮ್ಮ ಅಮೂಲ್ಯವಾದ ಟೈಮ್ ನಮ್ಗೆ ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.